ಎಲ್ಲ ಆಧ್ಯಾತ್ಮ ಗುರು ಬಂಧುಗಳಿಗೆ ನನ್ನ ಸಪ್ರೇಮ ನಮಸ್ಕಾರಗಳು. ಇವತ್ತು ವಿಶೇಷ ದಿನ. ನಾವ್ಯಾರು ಕೂಡ ಯೋಜನೆಯನ್ನ ಮಾಡಿರ್ಲಿಲ್ಲ. ಸಿದ್ಧಾರೂಢ ಅಜ್ಜನ ಬಗ್ಗೆ ನಾವು ಸತ್ಸಂಗವನ್ನು ಇಟ್ಕೋಬೇಕು ಅನ್ನುವಂತ ಕಲ್ಪನೆಯನ್ನು ಕೂಡ ನಾವು ಇವತ್ತು ಮಾಡಿರ್ಲಿಲ್ಲ. ಆದರೆ ಗುರುವಿನ ಪ್ರೇರಣೆ, ಗುರುವಿನ ಚಿತ್ತ ಇವತ್ತಿತ್ತೇನೋ. ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ ಇರುತ್ತೋ ಅಷ್ಟಷ್ಟು ದಕ್ಕುತ್ತೆ ಎನ್ನುವಂತಹ ಮಹಾತ್ಮರ ವಾಣಿಯಂತೆ ಇವತ್ತು ಸಿದ್ಧಾರೂಢ ಸ್ವಾಮಿಗಳ ಬಗ್ಗೆ ಒಂದು ಸತ್ಸಂಗವನ್ನ ಆ ಯಾವುದೇ ಪ್ಲಾನ್ ಇಲ್ದೇರ ನಾವು ಇಟ್ಕೊಂಡಿದ್ದೇವೆ. ಈ ಸತ್ಸಂಗಕ್ಕೆ ಭಾಗವಹಿಸ್ತಾ ಇರ್ತಕ್ಕಂತಹ ಎಲ್ಲರನ್ನ ನಾನು ಬಂಧುಗಳು ಅಂತೇಳಿ ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ರಕ್ತ ಸಂಬಂಧ, ಈ ಜನ್ಮದ ರಕ್ತ ಸಂಬಂಧ ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದರೆ ಈ ಗುರು ಬಂಧುಗಳು ಅಂತೇನ್ ಕರಿತೀವಿ, ಆಧ್ಯಾತ್ಮ ಬಂಧುಗಳು ಅಂತೇನ್ ಕರಿತೀವಿ, ಆಧ್ಯಾತ್ಮ ಬಂಧುಗಳು, ಗುರು ಬಂಧುಗಳು ಜನ್ಮ ಜನ್ಮಾಂತರ ಒಳಗೂ ಕೂಡ ಬರ್ತಕ್ಕಂಥವ್ರು, ಬಂದಿರ್ತಕ್ಕಂಥವ್ರು. ನಿಜವಾಗಿರ್ತಕ್ಕಂಥ ಸಂಬಂಧ, ಜನ್ಮವನ್ನ ದಾಟಿ ಬರ್ತಕ್ಕಂಥ ಸಂಬಂಧ ಯಾವ್ದಾದ್ರು ಇತ್ತು ಅಂತ ಹೇಳಿದ್ರೆ ಅದು ಗುರು ಶಿಷ್ಯರ ಸಂಬಂಧ, ಗುರು ಬಂಧುಗಳ ಸಂಬಂಧ, ಆಧ್ಯಾತ್ಮ ಬಂಧುಗಳ ಸಂಬಂಧ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್ವಜ್ಞ ಒಂದು ಮಾತನ್ನ ಹೇಳ್ತಾನೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳಿಯಲಾರರು. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳಿಯಲಾರರು. ಬಂಧನವ ಕಳೆವ ಗುರುವಿಂಗೆ ಮಿಗಿಲಾದ ಗುರು ಉಂಟೆ ಸರ್ವಜ್ಞ ಅಂತ. ಅಂದ್ರೆ ಬಂಧವನ್ನ ಕಳಿತಕ್ಕಂಥವನು ಕೇವಲ ಗುರು ಮಾತ್ರ. ಅಂತಹ ಬಂಧನವನ್ನ ಕಳಿತಕ್ಕಂತ ಗುರು ಸಿಕ್ಕಿದಾಗ, ಯಾರಿಗಾದ್ರೂ ಸಿಕ್ಕಿದ್ರೆ ಅವರ ಜನ್ಮ ಪಾವನ ಅಂತ. ಗುರುವಿನ ನಾಮಸ್ಮರಣೆ, ಗುರುವಿನ ಪದ ಸೇವನೆ, ಅವನ ಪಾದವನ್ನ ಸೇವನೆ ಮಾಡುವಂಥದ್ದು, ಗುರುವಿನ ಸಾಮೀಪ್ಯ ಸುಖ ಸಿಗುವಂಥದ್ದು ದುರ್ಲಭ, ಗುರು ಸಿಗುವಂಥದ್ದು ದುರ್ಲಭ. ಅವರ ವಿಚಾರಧಾರೆಗಳನ್ನ ಮೆಲುಕು ಹಾಕುವಂತಹ ಇವತ್ತಿನ ಸತ್ಸಂಗ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ವಿಶೇಷವಾಗಿರುವಂತದ್ದು, ವಿಶಿಷ್ಟವಾಗಿರುವಂತದ್ದು. ಇದೊಂದು ಸುಯೋಗ. ಇದನ್ನ ಉಪಯೋಗಿಸ್ಕೊಳ್ರಿ ಅಂತೇಳಿ ಎಲ್ಲ ಗುರುಬಂಧಗಳಿಗೂ ಕೂಡ ನಾನು ಮನವಿ ಮಾಡ್ತಾ ಇವತ್ತಿನ ಸತ್ಸಂಗವನ್ನ ಈಗ ಪ್ರಾರಂಭ ಮಾಡೋಣ. ಯಾವುದೇ ವಿಘ್ನಗಳಿಲ್ಲದೆ ಸತ್ಸಂಗ ನಡೀಲಿ ಅಂತೇಳಿ ಮೊದಲಿಗೆ ಗುರುಬಂಧುಗಳಾಗಿರುವಂತಹ ಸುನೀತಾ ಮೇಡಮ್ ಅವರು ಗಣಪತಿಯ ಪ್ರಾರ್ಥನೆಯೊಂದಿಗೆ ಸತ್ಸಂಗವನ್ನ ಪ್ರಾರಂಭ ಮಾಡೋಣ. ಗಣಪತಿ ಪ್ರಾರ್ಥನೆಯನ್ನ ಪ್ರಾರಂಭ ಮಾಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಗಜವದನ ಪಾವನ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ. ವರಪಾಶಾಂಕುಶಧರ ಪರಮ ಕೃಪಾಳೋ, ವರಪಾಶಾಂಕುಶಧರ ಪರಮ ಕೃಪಾಳೋ, ವರಪಾಶಾಂಕುಶಧರ ಪರಮ ಕೃಪಾಳೋ, ಕರುಣಾಪೂರಿತ ಗೌರೀವರ ಕುಮಾರನೆ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ. ಸುಂದರ ವದನ ಅರವಿಂದ ನಯನ ಘನ, ಸುಂದರಿ ಕಂದನೆ ಬಂದು ರಕ್ಷಿಸೋ, ಸುಂದರ ವದನ ಅರವಿಂದ ನಯನ ಘನ, ಸುಂದರಿ ಕಂದನೆ ಬಂದು ರಕ್ಷಿಸೋ, ಗೋಪಾಲ ವಿಠಲನ ಅಪಾರ ಭಜಕನೆ, ಗೋಪಾಲ ವಿಠಲನ ಅಪಾರ ಭಜಕನೆ, ಗೋಪಾಲ ವಿಠಲನ ಅಪಾರ ಭಜಕನೆ, ಶಾಪನುಗ್ರಹ ಶಕ್ತಾನೇಕ ಮಹಿಮಾ, ಗೋಪಾಲ ವಿಠಲನ ಅಪಾರ ಭಜಕನೆ, ಶಾಪನುಗ್ರಹ ಶಕ್ತಾನೇಕ ಮಹಿಮಾ, ಗಜವದನ ಪಾವನ, ವಿಘ್ನನಾಶನ, ಗಜವದನ ಪಾವನ. ಧನ್ಯವಾದಗಳು.
ಗಣಪನ ಪ್ರಾರ್ಥನೆಯನ್ನ ಮಾಡಿದಂತಹ ಗುರುಬಂಧುಗಳಿಗೆ ಧನ್ಯವಾದಗಳು. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತೇಳಿ ಸಮಸ್ತ ಗುರು ಪರಂಪರೆಗೆ ನನ್ನ ನಮಸ್ಕಾರವನ್ನ ಮಾಡ್ತಾ, ಸದಾ ಗುರುವಿನ ಸ್ಮರಣೆ, ಸದಾ ಗುರುಭಕ್ತರನ್ನೇ ನಮಗೆ ಸಾಮೀಪ್ಯ ಅಂತೇಳಿ ನಮ್ಮ ಗುರುಗಳಲ್ಲಿ ಅಖಂಡವಾಗಿ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನ ಸಿದ್ಧಾರೂಢ ಗುರುಗಳ ವಿಶೇಷವಾಗಿರುವಂತಹ ಸತ್ಸಂಗವನ್ನ ಪ್ರಾರಂಭ ಮಾಡುವ ಮುನ್ನ ಸಿದ್ಧಾರೂಢರ ಬಗ್ಗೆ ಒಂದು 4 ಮಾತನ್ನ ನಾನು ಮಾತಾಡಿ, ನಂತರ ನಾಗರಾಜ್ ಅವರು ಶ್ರೀಶೈಲ ಅವರ ಪ್ರವಚನಕಾರರಾಗಿರುವಂತಹ ಶ್ರೀಶೈಲ ಸಾಣಿಕೊಪ್ಪ ಅವರ ಕಿರು ಪರಿಚಯವನ್ನ ಮಾಡಿಕೊಡ್ತಾರೆ. ಅದಾದ್ಮೇಲೆ ಸತ್ಸಂಗ ಪ್ರಾರಂಭ ಆಗುತ್ತೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ನಮ್ಮ ಭೂಮಿ ಭಾರತ ಜಗತ್ತಿನ ಮೇಲ್ಪಾವಣಿ ಅಂತಿದೆ, ಮೇಲ್ಚಾವಣಿ ಅಂತಿದೆ. ಸನಾತನ ಧರ್ಮ ನಮ್ಮ ನಾಡು, ನಮ್ಮ ಈ ಭಾರತ ಸಾಹಿತ್ಯ ಸಂಸ್ಕೃತಿಗಳ ಸಂಗಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ನಮ್ಮ ಪವಿತ್ರವಾಗಿರುವಂತ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂತ ನಾವೆಷ್ಟು ಪುಣ್ಯವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಪುಣ್ಯ ಭೂಮಿಯಲ್ಲಿ ಶಿವಯೋಗಿಗಳು, ಶಿವಾಚಾರ್ಯರು, ಪ್ರಣವ ಸ್ವರೂಪಿಗಳು, ಶಿವಾನುಭವಿಗಳು, ಶಿವಶರಣರು, ಶಿವಶರಣೀಯರು, ಆರೂಢರು, ಅವಧೂತರು, ಜೀವನ್ಮುಕ್ತರು, ದಾಸರು, ಶಂಕರ, ಮಧ್ವ, ರಾಮಾನುಜ, ಬುದ್ಧ, ಬಸವ ಎಲ್ಲರೂ ಕೂಡ ಇದ್ದಾರೆ. ಎಲ್ಲ ಧರ್ಮ ಬೋಧಕರ ಸಿದ್ಧಾಂತಗಳನ್ನ ಅನುಕರಣೆ ಮಾಡುವಂತಹ ಸಕಲ ಧರ್ಮ ಬಾಂಧವರ ಭಾವೈಕ್ಯ ತಾಣವೇ ನಮ್ಮ ದೇಶ ಭಾರತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸರ್ವ ಜನಾಂಗದ ಸಹಬಾಳ್ವೆಯ ನಂದನವನ ಇದು. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ಸೌಜನ್ಯದ ನಾಡು ನಮ್ಮದು. ಈ ಭೂಮಂಡಲದಲ್ಲಿ ಅನೇಕ ಅನುಭಾವಿ ಸಂತರು ತಮ್ಮ ಬಾಳಿನ ಉದ್ದಕ್ಕೂ ಕೂಡ ಮಾನವನ ಕಲ್ಯಾಣಕ್ಕಾಗಿ ಧರ್ಮ ಸಂದೇಶಗಳನ್ನ ಬೀರಿ ಲೋಕೋದ್ಧಾರವನ್ನ ಮಾಡಿದಂಥದ್ದು ಸರ್ವವಿದಿತ. ಇಂತಹ ಮಹಾತ್ಮರ ಶರಣಿಯಲ್ಲಿ ಬರುವಂತಹ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗಿ ಎನ್ನುವಂತಹ ಭಗವಂತನ ವಾಣಿಯಂತೆ ಬರ್ತಕ್ಕಂತ ಈ ಸನಾತನ ಭಾರತ ದೇಶದ ವಿಶಾಲ ಕರ್ನಾಟಕದ ರಾಜ್ಯದ ಬೀದರ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸುಕ್ಷೇತ್ರ ಚಳಕಾಪುರ ಗ್ರಾಮದಲ್ಲಿ ಗುರು ಲಿಂಗ ಜಂಗಮ ಪ್ರೇಮಿಗಳಾದಂತಹ ತಮ್ಮ ಸಾಂಸಾರಿಕ ಜೀವನದಲ್ಲಿ ಸದಾಕಾಲ ದಾನ ಧರ್ಮ ಪರೋಪಕಾರಗಳೊಂದಿಗೆ ಭಗವಂತನ ಚಿಂತನೆ, ಭಗವಂತನ ಧ್ಯಾನ, ಭಗವದ್ ವಿಚಾರಗಳನ್ನ ಮಾಡುತ್ತಾ ಅತಿಥಿಗಳ ಸಾಧು ಸಂತರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಶರಣರಾದ ಶ್ರೀ ಗುರು ಶಾಂತಪ್ಪನವರ ಪತಿಗೆ ಸಕಲ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಗಳಿಗೆ ಅನುಕೂಲರಾಗಿ ಪತಿಯೇ ಪರದೈವ ಅಂತ ನಂಬಿದಂತಹ ಸದ್ಗೃಹಿಣಿಯಾಗಿರ್ತಕ್ಕಂತಹ ಶರಣಿಯಾಗಿರ್ತಕ್ಕಂತಹ ಶ್ರೀಮತಿ ದೇವ ಮಲ್ಲಮ್ಮರು ಅನ್ನುವಂತಹ ಸದ್ಗೃಹಸ್ಥರ ಪವಿತ್ರ ಗರ್ಭದಲ್ಲಿ ದಿನಾಂಕ 26/3/1836 ಸಿದ್ಧಾರೂಢರು ಸಿದ್ಧ ಅನ್ನುವಂತಹ ನಾಮದಿಂದ 3ನೆಯ ಮಗನಾಗಿ ಜನಿಸ್ತಾರೆ. ಬಾಲ್ಯದಲ್ಲಿಯೇ ಲೋಕದ ಜನರಿಗೆ ಬಾಲ ಲೀಲೆಗಳನ್ನ ತೋರಿಸಿ ತಮ್ಮ 5ನೇ ವಯಸ್ಸಿಗೆ ಮನೆಯನ್ನ ತ್ಯಾಗ ಮಾಡಿ ಗುರು ಶೋಧನೆಗೆ ಹೊರಟು ಛಲದಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳನ್ನ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ 13ನೇ ಜ್ಯೋತಿರ್ಲಿಂಗವೆಂದೇ ಪ್ರಖ್ಯಾತಿ ಪಡೆದಂತಹ ಗುಡುಗುಂಟಿಯ ಶ್ರೀ ಅಮರೇಶ್ವರ ದೇವರು, ಆ ದೇವರಿಗೆ ಗುರುಗಳೆನಿಸಿದ ಪರಮ ಪೂಜ್ಯರಾಗಿರ್ತಕ್ಕಂಥ ಅಮರೇಶ್ವರ ಗುರು ಜಗದಂಡ ಶಿವಯೋಗಿಗಳ ಆಪ್ತ ಅಂಗ ಸ್ಥಾನ ಸದ್ಭಾವಗಳೆಂಬ ಚತುರ್ವಿಧ ಸೇವೆಯನ್ನ ಮಾಡಿ ವಾದಿಯಾದ ಸುಬ್ಬಯ್ಯನಿಗೆ ಪನಿಷತ್ತಿನ ನಿಜವಾದ ಮರ್ಮವನ್ನ, ನಿಜವಾದ ಬ್ರಾಹ್ಮಣರ ಲಕ್ಷಣವನ್ನ ತಿಳಿಸಿ ಗುರು ಕೃಪೆಗೆ ಪಾತ್ರರಾಗಿ, ಗುರುಗಳು ನೀನು ಸಾಮಾನ್ಯನಲ್ಲ, ನರರನ್ನ ಉದ್ಧರಿಸ್ಲಿಕ್ಕೆ ಬಂದ ಹರನೇ ನೀನಿದ್ದಿ ಅಂತೇಳಿ ಉದ್ಗಾರದಿಂದ ಆಶೀರ್ವಾದವನ್ನ ಮಾಡಿ, ಇನ್ಮೇಲೆ ಸೇವೆ ಸಾಕು, ನಿನಗೆ ನಾನು ನಿಮಿತ್ತ ಮಾತ್ರ ಗುರುವಾಗಿದ್ದೇನೆ, ಲೋಕ ಕಲ್ಯಾಣಕ್ಕಾಗಿ ಮತ್ತು ಜಗತ್ತಿನ ಜಿಜ್ಞಾಸುಗಳಿಗೆ ನಿಜವಾದ ಅದ್ವೈತ ಸಿದ್ಧಾಂತವನ್ನ ಉಪದೇಶವನ್ನ ಮಾಡಿ ಮುಮುಕ್ಷುಗಳನ್ನ ಮುಕ್ತಿ ಪಥದಲ್ಲಿ ಸಾಗಿಸುವ ಕಾರ್ಯಕ್ಕಾಗಿ ನಿನ್ನ ಅವತಾರ ಆಗಿದೆ. ಅದಕ್ಕಾಗಿ ನೀನು ಇನ್ನು ಮೇಲೆ ನೀನು ಯಾವ ಕಾರ್ಯದೆಸೆಯಿಂದ ಭೂಲೋಕಕ್ಕೆ ಅವತಾರ ಮಾಡಿದ್ದೀಯೋ ಆ ಕಾರ್ಯ ನಡೆಯಲಿ ಅಂತೇಳಿ ಗುರುಗಳಿಂದ ಅಪ್ಪಣೆಯನ್ನ ಪಡೆದು ಸ್ವಯಂ ಗುರುಗಳಿಂದಲೇ ನೀನು ಬರೇ ಸಿದ್ಧನಲ್ಲ, ಸಿದ್ಧಾರೂಢ ಭಾರತಿ ಎನ್ನುವಂತಹ ನಾಮಕರಣವನ್ನ ಮಾಡಿಸ್ಕೊಂಡು ಬಂದಂತವರು ಆರೂಢರು. ಆರೂಢರಿಗೆ ಅವರ ಗುರುಗಳು ಗುರು ಕಾಣಿಕೆಯಾಗಿ ತಮ್ಮ ಕೊರಳಲ್ಲಿ ಕಟ್ಟಿದಂತ ಇಷ್ಟಲಿಂಗವನ್ನೇ ಗುರು ಕಾಣಿಕೆಯಾಗಿ ಕೊಟ್ಟು, ಲಿಂಗ ಮಧ್ಯ ಜಗತ್ ಸರ್ವಂ ಲಿಂಗಮಯಂ ಜಗತ್, ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಂ ಅಹಂ ಸದಾ ಅನ್ನುವಂತಹ ಉಕ್ತಿಯಂತೆ ಅಂಗವೇ ಲಿಂಗವಾಗಿ
ಲಿಂಗವೇ ತಾನಾಗಿ ಮೂರನ್ನ ಮೀರಿ ಆರನ್ನ ದಾಟಿ ಆರೂಢನಾದ ಮೇಲೆ ಈ ಲಿಂಗದ ಅವಶ್ಯಕತೆ ಇಲ್ಲ ಅಂತೇಳಿ ಗುರುಗಳ ಅಪ್ಪಣೆಯನ್ನ ಪಡೆದು ಲೋಕ ಸಂಚಾರಕ್ಕೆ ಬಂದಂತವರು ಸಿದ್ಧಾರೂಢ ಗುರುಗಳು. ಸಿದ್ಧಾರೂಢ ಗುರುಗಳು ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಯಾವಾಗ ಬರ್ತಾರೆ? 41ನೇ ವಯಸ್ಸಿಗೆ, ಅಂದ್ರೆ 1977ನೇ ಇಸ್ವಿಯಲ್ಲಿ ಸಾಧು ಸಂತರ ತವರು ಅನಿಸಿದಂತಹ ಹುಬ್ಬಳ್ಳಿಗೆ ದಯಮಾಡಿಸ್ತಾರೆ. ಭಕ್ತರಿಂದ ಬರುವಂತಹ ಸುಖ ದುಃಖ ಮಾನ ಅಪಮಾನ ಜಯ ಅಪಜಯ ಈ ಯಾವ ದ್ವಂದ್ವಗಳಿಗೆ ಅವಕಾಶವನ್ನ ಕೊಡದಂತೆ ನಿಜವರಿದ ಮಹಾಪುರುಷನು ಎಲ್ಲರ ತೆರೆದೊಳು ಉಂಡು ಹುಟ್ಟು ಸಂಚರಿಪನು ಅನ್ನುವಂತಹ ನಿಜಗುಣರ ಉಕ್ತಿಯಂತೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಲ್ಲಿ ಜನಿಸಿ ಹುಬ್ಬಳ್ಳಿಯನ್ನ ಉದ್ಧಾರ ಮಾಡಿ, ಕೇವಲ ಹುಬ್ಬಳ್ಳಿಯನ್ನಂತಲ್ಲ ನಮ್ಮ ವಿಶ್ವವನ್ನೇ ಉದ್ಧಾರ ಮಾಡಿದಂತಹ ಸಿದ್ಧಾರೂಢರು ದಿನಾಂಕ 21/8/1929 ಅಂದ್ರೆ 89 ವರ್ಷಕ್ಕೆ ದೇಹವನ್ನ ತ್ಯಜಿಸಿದ್ರು. ಕೇವಲ ದೇಹವನ್ನ ತ್ಯಜಿಸೋದು, ಸಾಧು ಸಂತರು ಅವಧೂತರು ದೇಹವನ್ನ ಬಿಡೋದು ಅಂತ ಹೇಳಿದ್ರೆ ತೊಟ್ಟಿರ್ತಕ್ಕಂಥ ಅಂಗಿಯನ್ನ ಬಿಸಾಕಿ ಬೇರೆ ಅಂಗಿಯನ್ನ ತೊಟ್ಕೊಂಡಂತೆ. ಹಾಗಾಗಿ ಅವರು ದೇಹವನ್ನೇನೋ ತ್ಯಜಿಸಿದ್ದಾರೆ, ಆದರೆ ಅವರ ಚೈತನ್ಯ ಇದೆಯಲ್ಲ, ಅವರ ಚೈತನ್ಯ ಈಗಲೂ ಕೂಡ ಜೀವಂತವಾಗಿ ಅವರ ಗದ್ದುಗೆಯಲ್ಲಿ ಇದ್ದುಕೊಂಡು ಎಲ್ಲಾ ಸ್ವಾಮಿಗಳು, ಬದುಕಿರುವಂತಹ ಸ್ವಾಮಿಗಳು ಮಾಡ್ಲಿಕ್ಕೆ ಆಗದೇ ಇರ್ತಕ್ಕಂಥ ಮಹತ್ವದ ಕಾರ್ಯಗಳನ್ನ ಭಕ್ತರಿಂದ ಸಾಧುಗಳಿಂದ ಸಂತರಿಂದ ಸ್ವಯಂ ಅವರೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ, ಮಹಾದಾಶ್ಚರ್ಯ ಆಗತ್ತೆ. ಹಾಗಾಗಿ ಇಂತಹ ಗುರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸುಯೋಗ ನಮ್ಮೆಲ್ರಿಗೂ ಕೂಡ ಸಿಕ್ಕಿದೆ. ಹಾಗಾಗಿ ಇವರ ಬಗ್ಗೆ ನನ್ನ ಗೆಳೆಯ ನಾಗರಾಜ್ ಅವರು ಕಿರು ಪರಿಚಯವನ್ನ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಸತ್ಸಂಗ ಪ್ರಾರಂಭ ಆಗತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ನಿಜಬಲ ಯೋಗೇಂದ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಸದ್ಗುರು ಶರೀಫ ಶಿವಯೋಗಿ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಿದ್ಧಾರೂಢ ಗುರು ಮಹಾರಾಜ್ ಕಿ ಜೈ. ಗುರುಗಳು ಸಿಗದೆ ಬಹಳ ದುರ್ಲಭ, ಅದರಲ್ಲೂ ಗುರುಗಳು ಸಿಕ್ಕು ಗುರುಗಳಿಂದ ಆತ್ಮಜ್ಞಾನ ಪಡೆಯೋರಂತರೂ ಬಹಳನೇ ದುರ್ಲಭ ಇದ್ದಾರೆ. ಅಂತಹ ಒಂದು ಈ ಕಲಿಯುಗದಲ್ಲಿ ಸಿದ್ಧಾರೂಢರ ಸಾಮೀಪ್ಯ ಸುಖವನ್ನ ಅನುಭವಿಸಿದಂತ ಬಸವಲಿಂಗಮ್ಮ ಸಾಣಿಕೊಪ್ಪ ಅನ್ನೋರು ಸಿದ್ಧಾರೂಢರಿಗೆ ಸಾಕ್ಷಾತ್ ಗುರುಗಳ ಸೇವೆಯನ್ನ ಮಾಡಿ, ಸಾಕ್ಷಾತ್ ಶಿವ ಅವತಾರಿಯಾದ ಸಿದ್ಧಾರೂಢರ ಸೇವೆಯನ್ನ ಮಾಡಿದಂತವರ ಮೊಮ್ಮಗರು ಈ ದಿನ ವಿಶೇಷವಾಗಿ ಆಹ್ವಾನಗೊಂಡಿದ್ದಾರೆ. ಶ್ರೀಶೈಲ ಸಾಣಿಕೊಪ್ಪ ಅನ್ನೋರು. ಆ ಬಸವಲಿಂಗಮ್ಮ ಸಾಣಿಕೊಪ್ಪ ಅನ್ನೋರಿಗೆ 1925ರಲ್ಲಿ ಸಾಕ್ಷಾತ್ ಸಿದ್ಧಾರೂಢ ಅಪ್ಪನವರೇ ಅವರಿಗೆ ಉಪದೇಶ ಕೊಟ್ಟು ರುದ್ರಾಕ್ಷ ಹಾಕಿದ್ರಂತೆ. ಅವರು 1997ರಲ್ಲಿ ಬಸವಲಿಂಗಮ್ಮ ಸಾಣಿಕೊಪ್ಪ ಅನ್ನೋರು ಪ್ರಾಣ ಬಿಟ್ರು. ಪ್ರಾಣ ಬಿಡುವಾಗ 3 ದಿನದ ಮುಂಚೆನೆ ಡಾಕ್ಟರ್ ಕನಸಿನಲ್ಲಿ ಹೋಗಿ ಸಿದ್ಧಾರೂಢ ಅಪ್ಪನವರು ಇಂಥವ್ರು ನನ್ನ ಶಿಷ್ಯರಾದವಳು ಪ್ರಾಣ ಬಿಡ್ತಾ ಇದ್ದಾರೆ, ಅವ್ರಿಗೆ ಒಂದು ಸಮಾಧಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಇದು ಮಾಡ್ಕೊಂಡು ಆಮೇಲೆ ಅಪ್ಪನವರು ವಾಣಿಯಂತೆ ಅವರು ಸಮಾಧಿ ಮಾಡಿದರೆ. ಈಗಲೂ ಕೂಡ ಅದ್ರ ಮೇಲೆ ಒಂದು ಔದುಂಬ ವೃಕ್ಷ ತಾನಾಗೆ ಹುಟ್ಟಿದೆ. ಅಂತಹ ಮಹಾಮಹಿಮರ ಒಂದು ಮೊಮ್ಮಕ್ಕಳಾದಂತ ಬಂದಂತವ್ರು ಶ್ರೀಶೈಲ ಸಾಣಿಕೊಪ್ಪ ಅನ್ನೋರು ಈ ಗ್ರೂಪಿಗೆ ಜಾಯ್ನ್ ಆಗಿದ್ದಾರೆ. ಅದು ಬಲವಂತದ ಮೇರೆಗೆ ಅವರು ಜಾಯ್ನ್ ಆಗಿದ್ದಾರೆ. ಅವರು ಅಪ್ಪನವ್ರ ಬಗ್ಗೆ ಚರಿತ್ರೆಯನ್ನು ಮಾತಾಡ್ತಾರೆ. ಈಗ ನೀವು ಎಲ್ಲರೂ ಅವ್ರನ್ನ ಸ್ವಾಗತ ಮಾಡಿ. ಗುರುಗಳೇ ನಮಸ್ಕಾರ, ನೀವು ಮಾತಾಡಬಹುದು ಈಗ. ನಮಸ್ಕಾರ ಎಲ್ಲರಿಗೂ. ಕೈಲಾಸವನ್ನು ತೊರೆದು ದೇವತೆಗಳನ್ನು ವಂಚಿಸಿ ನರದೇಹವನ್ನು ಧಾರಣೆ ಮಾಡಿ ರೂಲತಾಪುರದಲ್ಲಿ ನೆಲೆಗೊಂಡು ಅವತಾರ ಕಾರ್ಯವನ್ನು ಸಮಾಪ್ತಗೊಳಿಸಿ ನಿರ್ವಿಕಲ್ಪ ಸಮಾಧಿಸ್ಥನಾಗಿ ಯಾವ ಮುಮುಕ್ಷು ಮೋಕ್ಷವನ್ನು ಅಪೇಕ್ಷೆಪಟ್ಟು ತನಗೆ ಶರಣಾಗತನಾದನೋ ಆತನನ್ನ ಕರುಣಾದೃಷ್ಟಿಯಿಂದ ಈಕ್ಷಿಸಿ ಕ್ಷಣಾರ್ಧದಲ್ಲಿ ಕೈವಲ್ಯ ಪದವಿಯನ್ನು ದಯಪಾಲಿಸುತ್ತಿರುವಂತಹ ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನ ಮಂದಿರದಲ್ಲಿ ಸ್ಮರಿಸಿಕೊಂಡು ತತ್ಸ್ವರೂಪರಾದಂತಹ ಗುರುನಾಥಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನ ಮಂದಿರದಲ್ಲಿ ಸ್ಮರಿಸಿ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಪೂಜ್ಯರಾದಂತಹ ನಾಗರಾಜ್ ಹುಬ್ಬಳ್ಳಿಯವರನ್ನು ಮೊದಲು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೂ ಸಹಿತ ಅನೇಕ ವಂದನೆಗಳನ್ನ ನಾ ಮೊಟ್ಟ ಮೊದಲಿಗೆ ತಮಗೆ ಸಲ್ಲಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ನನ್ನ ಹೆಸರು ಶ್ರೀಶೈಲ ಸಾಣಿಕೊಪ್ಪ ಅಂತ ಹೇಳಿ. ನಾನು ಇರೋದು ಧಾರವಾಡದಲ್ಲಿ. ನಂದು ಉದ್ಯೋಗ ಮೆಡಿಕಲ್ ಶಾಪ್ ಇದೆ.
ಈಗ ನಾಗರಾಜ್ ಹುಬ್ಬಳ್ಳಿ ಅವರು ಹೇಳಿದಂಗ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ ಸ್ವಲ್ಪ ದಿನದಲ್ಲಿನ ನಮ್ಮ ಮುತ್ತಜ್ಜನವರು ಹುಬ್ಬಳ್ಳಿಗೆ ಹೋದಾಗ ಇನ್ನೂ ಮಠಾನೂ ಆಗಿದ್ದಿಲ್ಲ. ಆವಾಗ ಡುಮ್ಗೇರಿ ಕೆರಿ ಕಟ್ಟಿ ಮೇಲೆ ಸಿದ್ಧಾರೂಢರ ದರ್ಶನವನ್ನು ಪಡ್ಕೊಂಡು ಬೆಳಗಾವಿ ಜಿಲ್ಲೆ ಒಳಗೆ ಬರುವಂತಹ MK ಹುಬ್ಬಳ್ಳಿಯಿಂದ ತಿಂಗಳಿಗೆ 5 ರಿಂದ 6 ದಿವಸ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರೂಢರ ಸನ್ನಿಧಾನದೊಳಗನ ಅವರ ಜೊತೆ ಸತ್ಸಂಗವನ್ನು ಮಾಡ್ತಿದ್ರು. ಅವರು ಮೊಮ್ಮಗಳಾದಂತಹ ಬಸಲಿಂಗಮ್ಮ ಸಾನಿಕೊಪ್ಪ ಅವರಾದರೂ ಸಹಿತ ವಿಶೇಷವಾಗಿ ಸಿದ್ಧಾರೂಢರ ಮೇಲೆ ವಿಶೇಷವಾದಂತಹ ಭಕ್ತಿಯನ್ನು ಹೊಂದಿದ್ರು ಮತ್ತು ಸಿದ್ಧಾರೂಢರ ತತ್ವದ ಮೇಲಿನ ತಮ್ಮ ಜೀವನವನ್ನು ಸಾಗಿಸಿದರು. ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತಹ ಇಟಗಿ ಅನ್ನುವಂತಹ ಒಂದು ಹಳ್ಳಿಯಲ್ಲಿ ಇದ್ದಂಥವರು. ಆಗರ್ಭ ಶ್ರೀಮಂತರಿದ್ದರೂ ಸಹಿತ ತಮ್ಮ ಎಲ್ಲ ಆಸ್ತಿಯನ್ನ ಬಡವರಿಗೆ, ದೀನ ದಲಿತರಿಗೆ ದಾನವನ್ನ ಮಾಡಿ ಸಿದ್ಧಾರೂಢರ ಸನ್ಮಾರ್ಗದೊಳಗನ ನಡೆದು ತಮ್ಮ ಉಪಜೀವನಕ್ಕೆ ಎಷ್ಟು ಬೇಕೋ ಅಷ್ಟ ಹೊಲ ಇಟ್ಕೊಂಡು ತಮ್ಮ ಜೀವನವನ್ನು ಸಾಗಿಸಿ ತಮ್ಮ ಒಂದು ವಂಶಕ್ಕ ಸಿದ್ಧಾರೂಢರ ಮಹಿಮೆಯನ್ನ, ಜಗದ್ಗುರು ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮಹಿಮೆಯನ್ನ ವಿಶೇಷವಾಗಿ ತಿಳಿಸಿ ನಮ್ಮೆಲ್ಲರಿಗೂ ಸಹಿತ ಒಂದು ಸನ್ಮಾರ್ಗವನ್ನು ಹಾಕಿಕೊಟ್ರು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಬಹಳ ಸುಂದರವಾಗಿ ಸತ್ಸಂಗವನ್ನು ಕುರಿತು ಜಗತ್ತಿಗೆ ಉಪದೇಶವನ್ನು ಮಾಡಿದರು. ನಮ್ಮೆಲ್ಲರ ಮೂಲ ಉದ್ದೇಶ ಏನೈತಿ ಅಂತಂದ್ರ ಜೀವನ್ಮುಕ್ತರಾಗಬೇಕು, ಜನನ ಮರಣಗಳಿಂದ ಮುಕ್ತರಾಗಬೇಕು ಅನ್ನುವಂಥ ಉದ್ದೇಶ ಇರ್ತದಂತ ಪ್ರತಿಯೊಬ್ಬ ಮುಮುಕ್ಷುವಿಗೆ, ಪ್ರತಿಯೊಬ್ಬ ಸತ್ಸಂಗಿಗೆ. ಹಾಗಾದ್ರೆ ಜೀವನ್ಮುಕ್ತಿ ಅನ್ನೋದು ಕಡೆಯ ಮೆಟ್ಟಿಲ, ಆದ್ರೆ ಸತ್ಸಂಗ ಅನ್ನೋದು ಮೊದಲನೇ ಮೆಟ್ಲು. ಈ ಸತ್ಸಂಗವನ್ನು ಮಾಡಿದಾಗ ಗುರು ಏನ್ ಮಾಡ್ತಾನಂತಂದ್ರ ಪರೋಪರಿನೇ ಬೋಧಕರುಣಿ ಆಜ ಕೃತಕೃತ್ಯ ಕೇಲೆ ಸಿದ್ಧರಾಯ ಭವಪುರಿ ಬುಡತಾ ಧಾವತ ಏವುಣಿ ತಾರ್ಯಲೇ ಮಜದರುಣಿ ಹಾತ ಕ್ಯಾ ಗುರು ಸಿದ್ಧಾರೂಢ ಚರಣಿ ಪ್ರೇಮಿ ಜೋಡಿನಮಿ ದೋಣಿ ಹಾತ ಅಂತೇಳಿ ಕಲಾವತಿ ಆಯಿ ಅವರು ಬಹಳ ಸುಂದರವಾದಂತಹ ಒಂದು ಗುರುವಿನ ಮಹಿಮೆಯನ್ನು ಕುರಿತು ವಿಷಯವನ್ನ ಹೇಳ್ತಾರೆ. ಏನಂತಂದ್ರ ಭವ ಅನ್ನುವ ನದಿ ಒಳಗ ನಾ ಕೊಚ್ಚಿ ಹೊಂಟಿದ್ದೆ, ಸದ್ಗುರುನಾಥ ಓಡಿ ಬಂದು ನನ್ನನ್ನ ಕೈ ಹಿಡಿದು ಎತ್ತಿದಿ. ಕೈ ಹಿಡಿದು ಎತ್ತಿ ಅಷ್ಟಕ್ಕ ಬಿಡ್ಲಿಲ್ಲ, ಹೆಜ್ಜೆ ಹೆಜ್ಜೆಗೂ ನನಗೆ ಉಪದೇಶವನ್ನ ಮಾಡಿದಿ. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದರಿಂದ ನಿನಗೆ ಸುಖ ಐತಿ, ಯಾವುದರಿಂದ ನಿನಗೆ ದುಃಖ ಐತಿ, ನೀ ನಿನ್ನ ಜನ್ಮವನ್ನ ಸಾರ್ಥಕತೆ ಮಾಡ್ಕೊಳ್ಬೇಕಂದ್ರ ಹೆಂಗ ನಡಿಬೇಕಂತ ಹೇಳ್ಯಾರ. ಹೆಜ್ಜೆ ಹೆಜ್ಜೆಗಿನೂ ಸಹಿತ ಉಪದೇಶವನ್ನ ಮಾಡಿ ನನ್ನನ್ನ ಮುಕ್ತಾತ್ಮಳನ್ನಾಗಿ ಮಾಡಿದ ಅಂತ ಹೇಳ್ಯಾರ. ಸಿದ್ಧಾರೂಢರನ್ನು ಕುರಿತು ಕಲಾವತಿ ಆಯಿಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಅಜ್ಞಾನಿ ಜನ ಜಾಲೆ ಅಪಾರ ಮನೋನಿ ಕರಾಯ ತದೋದ್ಧಾರ ನರರೂಪೇ ಪೃಥ್ವೀವರ ಸಾಂಬ ಸದಾಶಿವ ಅವತರಳ ಅಂತ ಹೇಳ್ಯಾರ. ಜಗತ್ತಿನೊಳಗ ಅಜ್ಞಾನ ಅನ್ನೋದು ಹೆಚ್ಚಾಗಿತ್ತು. ಆ ಅಜ್ಞಾನವನ್ನ ಕಳೆದು ಜ್ಞಾನವನ್ನ ತುಂಬಬೇಕಂತ ಹೇಳಿ ಸಾಕ್ಷಾತ್ ಪರಮೇಶ್ವರ ಭೂಮಿಗೆ ಸಿದ್ಧಾರೂಢರ ರೂಪದಿಂದ ಇಳಿದು ಬಂದ ಅಂತ ಹೇಳ್ಯಾರ. ಬಹಳ ಸುಂದರವಾಗಿ ಹೇಳಿದಾರೆ. ಅದಕ್ಕಾಗಿ ಒಂದು ಸ್ಪಷ್ಟವಾಗಿ ನಮ್ಮ ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೊಳ್ಳೋದು ಏನಂತಂದ್ರೆ, ನಾವು ನಂಬಿದಂತಹ ದೈವ ನಮ್ಮ ಜೊತೆ ಐತಿ, ನಾವು ನಂಬಿದಂತಹ ಗುರು ನಮ್ಮ ಜೊತೆ ಇದ್ದಾನ. ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ದೋಣಿಯನು ನದಿ ತೀರಕ್ಕೆ ಎಳೆದು ತಂದ, ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ತಾರ ಸಿದ್ಧಾರೂಢರು. ಇನ್ನೂ ಒಂದು ಮಾತು ಹೇಳ್ತಾರ, ಏನಂತಂದ್ರೆ ಆತ್ಮಜ್ಞಾನ ದೊರೆತರೆ ಬ್ರಹ್ಮಾನಂದವು ದೊರೆಯುವುದು, ಆಗ ಅಂತರಂಗವೇ ಶಿವನ ದೇಗುಲವಾಗುವುದು.
ಸಿದ್ಧಾರೂಢರ ಅಮರ ಸಂದೇಶವಿದು, ಶಿವ ಸಾಕ್ಷಾತ್ಕಾರ ದೊರೆವ ಶುಭ ಆದೇಶವಿದು ಅಂತ ಹೇಳಿದಾರ. ನಾವೇನ್ ಮಾಡ್ಬೇಕಂದ್ರೆ ಆತ್ಮಜ್ಞಾನವನ್ನ ಗಳಿಸಿಕೊಳ್ಳಬೇಕು. ನಿಜಗುಣ ಶಿವಯೋಗಿಗಳು ಬಹಳ ಚಂದ ಹೇಳ್ತಾರೆ. ಏನಂದ್ರೆ, ಆರುಣಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ ಅಂತ ಹೇಳ್ಕಾರ. ನಾವ್ ಏನ್ ಮಾಡಾಕತ್ತೇವಂತಂದ್ರ ಕಣ್ಣಿಗೆ ಕಾಣಿಸುವಂತಹ ಈ ಜಗತ್ತು ಸತ್ಯ ಅಂತ ಹೇಳ್ಕಾರ ತಿಳ್ಕೊಂಡು ಕೇವಲ ಇದರ ಧ್ಯಾನದೊಳಗನ ಉಳಿದು ಕೇವಲ ಈ ಲೌಕಿಕ ಸುಖವನ್ನ ಅಪೇಕ್ಷೆ ಪಟ್ಟು ನಾವ್ ಏನ್ ಮಾಡಾಕತ್ತೀವಿ ಅಂತಂದ್ರ ನಮ್ಮನ್ನ ನಾವು ದುಃಖಕ್ಕ ಒಳಗ್ ಮಾಡ್ಕೊಂಡೇವಿ. ನೀ ಏನ್ ಮಾಡು ಅಂತಂದ್ರ ಯಾವುದು ಸುಖ ಅಂತ ಹೇಳಿಕಾರ ಮೊದಲ ಸತ್ಸಂಗವನ್ನ ಮಾಡಿ ಗುರುವಿನ ಮುಖಾಂತರವಾಗಿ ತಿಳಿದುಕೋ. ಜಪ ತಪ ಸಾಧನ ಜರಿತ್ವಾ ಕೇಲ ಗುರು ಬಹುದಾವಿನ ವಾಯಾಗೇಲ ಅಂತ ಹೇಳಿಕಾರ ಒಬ್ಬ ಮಹಾತ್ಮರು ಬಹಳ ಚಂದ ಹೇಳ್ತಾರ. ಏನಂತಂದ್ರ ನೀ ಜಪ ಬಹಳ ಮಾಡಿದಿ, ತಪ ಬಹಳ ಮಾಡಿದಿ, ಅನುಷ್ಠಾನ ಬಹಳ ಮಾಡಿದಿ, ಪೂಜಾ ಪುನಸ್ಕಾರಾದಿಗಳನ್ನ ಬಹಳ ಮಾಡಿದಿ, ಆದ್ರ ಗುರು ಕೃಪಾ ಅನ್ನೋದು ನಿನಗ ಆಗ್ಲಿಲ್ಲ ಅಂತಂದ್ರ ನಿನಗ ಎಂದೂ ನಿಜವಾದಂತಹ ಸುಖ ಪ್ರಾಪ್ತಿ ಆಗುದಿಲ್ಲ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳಿದಾರ. ಅದಕ್ಕಾಗಿ ಗುರು ಕೃಪೆ ವಿನ ನಾಹಿ ಆತ್ಮಜ್ಞಾನ ಅಂತ ಹೇಳಿದಾರ. ಆತ್ಮಜ್ಞಾನವನ್ನ ಪಡ್ಕೊಳ್ಬೇಕಂದ್ರ, ನಿನ್ನ ನೀ ತಿಳ್ಕೊಳ್ಬೇಕಂದ್ರ, ನಿಜವಾದ ಸುಖಿ ನೀ ಆಗಬೇಕಂದ್ರ, ಈ ಭವಬಂಧನದಿಂದ ಮುಕ್ತನಾಗಿ ಅನಂತವಾದಂತಹ ಸುಖದೊಳಗ ನೀ ಮುಳುಗಬೇಕಪ್ಪ ಅಂದ್ರ ಮುಖ್ಯವಾಗಿ ಬೇಕಾಗಿದ್ದು ಗುರುಕೃಪಾ ಅಂತ ಹೇಳಿಕಾರ. ಈಗ ಸಿದ್ಧಾರೂಢರ ಬಗ್ಗೆ ವಿವರಣೆಯನ್ನು ಕೊಡುವಾಗ ಸಹೋದರರು ಬಹಳ ಸುಂದರವಾಗಿ ಸಿದ್ಧಾರೂಢರನ್ನು ಕುರಿತು ಹೇಳಿದರು. ಸಿದ್ಧಾರೂಢಪ್ಪಗಳು ಸಾಕ್ಷಾತ್ ಪರಮಾತ್ಮನ ಸ್ವರೂಪರಣ ಆಗಿ ಬೀದರ್ ಜಿಲ್ಲಾ ಬಾಲ್ಕಿ ತಾಲೂಕಿನೊಳಗೆ ಬರುವಂತಹ ಚಳಕಾಪುರ ಅನ್ನುವಂತಹ ಗ್ರಾಮದೊಳಗ ದೇವಮಲ್ಲಮ್ಮ ಮತ್ತು ಪುರುಷಾಂತಪ್ಪ ಅನ್ನುವಂಥ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನ್ಮವನ್ನು ತಾಳಿದ್ರು ಅಂತ ಹೇಳಿಕಾರ. ಚಳಕಾಪುರ ಆ ಊರಿಗೆ ಒಂದು ಇತಿಹಾಸ ಐತ್ರಿ. ಏನಂತಂದ್ರ ಸಂಜೀವಿನಿ ಪರ್ವತವನ್ನ ತಗೊಂಡು ಹನುಮಂತ ದೇವರು ಹೋಗ್ಬೇಕಾಗಿತ್ತು. ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನ ಹೊತ್ತುಕೊಂಡು ಹನುಮಂತ ದೇವರು ಹೋಗುವ ಸಮಯದೊಳಗ ಆ ಸಂಜೀವಿನಿ ಪರ್ವತದ ಒಂದು ಭಾಗ, ಒಂದು ಸ್ವಲ್ಪ ಭಾಗ ಕಳಚಿ ಭೂಮಿ ಮೇಲೆ ಬಿತ್ತು. ಅಲ್ಲಿ ಚಳಕೇಶ್ವರಿ ಅಂತ ಹೇಳಿಕಾರ ಆದಿಶಕ್ತಿ ದೇವತೆಯ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನನು ಕೆಳಗ್ ಬಿತ್ತು. ಅದರ ಜೊತೆ ಅಲ್ಲಿದ್ದಂತಹ ಜಗನ್ಮಾತೆ ಚಳಕೇಶ್ವರಿ ಕೆಳಗ್ ಬಿದ್ಲು. ಆವಾಗ ಹನುಮಂತ ದೇವರು ಹಂಗ ಮುಂದೆ ಸಾಗಿದ್ರು. ಆವಾಗ ಚಳಕೇಶ್ವರಿ ಹನುಮಂತ ದೇವರನ್ನು ಕೂಗಿ ಕರೆದ್ಲಂತ, ಹಿಮಾಲಯದೊಳಗ ಆನಂದದಿಂದ ಇದ್ದಿ ನಾನು ಈ ಒಂದು ದಕ್ಷಿಣಕ್ಕೆ ತಗೊಂಡು ಬಂದ ನನ್ನನ್ನ ಈ ಬಿಸಿಲುಗಾಡಿನಲ್ಲಿ ಚಲ್ಲಿ ಹೊಂಟೆಲ್ಲಪ್ಪ, ನಾ ಹೆಂಗ್ ಉಳಿಬೇಕಿಲ್ಲಿ ಅಂತ ಹೇಳಿ ಚಳಕೇಶ್ವರಿ ಕೇಳಿದಾಗ ಹನುಮಂತ ದೇವರು ಆ ತಾಯಿಯನ್ನ ಹೊಳ್ಳಿ ನೋಡಿ ಒಂದು ಮಾತು ಹೇಳಿದ್ರಂತ, ನಾನು ಈಗ ಸ್ವಾಮಿ ಕಾರ್ಯದೊಳಗೆ ತತ್ಪರನಾಗಿದ್ದೇನೆ. ಸ್ವಾಮಿ ಸೇವಾ ಮುಗಿದ ನಂತರ ನಾನು ಸ್ವತಃ ನಿನ್ನ ಜೊತೆ ಇಲ್ಲೇ ಬಂದ ನಿನ್ನ ಮಗನಾಗಿ ಉಳಿತೇನೆ, ಬಂದ ಭಕ್ತರನ್ನು ಉದ್ಧರಿಸ್ತೀನಿ ಅಂತ ಹೇಳಿಕಾರ ಹನುಮಂತ ದೇವರು ಮಾತು ಕೊಟ್ಟು ಹೋಗಿದ್ರಂತ. ಅದೇ ಪ್ರಕಾರವಾಗಿ ರಾಮಾಯಣ ಸಂಪೂರ್ಣ ಆದ ನಂತರ, ರಾಮಚಂದ್ರನ ಅವತಾರ ಸಮಾಪ್ತಿಯ ನಂತರ ಸಾಕ್ಷಾತ್ ಮಾರುತಿ ದೇವರು ಈ ಚಳಕಾಪುರದಲ್ಲಿ ಬಂದು ನೆಲೆಸಿದಾರ ಅಂತ ಹೇಳಿಕಾರ ಒಂದು ಇತಿಹಾಸ. ಇವತ್ತಿನ ಮಠಾನು ಸಹಿತ ಅತ್ಯಂತ ಸುಂದರವಾದಂತಹ ಪುರಾತನ ಕಾಲದ ಒಂದು ಹನುಮಂತ ದೇವರ ದೇವಸ್ಥಾನ ಇವತ್ತಿನ ಮಠಾನು ನೋಡಬಹುದು. ಅದ ಹನುಮಂತ ದೇವರ ದೇವಸ್ಥಾನದ ಸಮೀಪನ ಒಂದು ಬೆಟ್ಟದ ಮ್ಯಾಲ ಚಳಕೇಶ್ವರಿ ದೇವಿ, ಚಳಕೇಶ್ವರಿ ನೆಲೆಸಿದ್ದಕ್ಕಾಗಿ ಅದಕ್ಕ ಊರ ಹೆಸರು ಏನ್ ಬಂತು ಅಂದ್ರ ಚಳಕಾಪುರ ಅಂತ ಹೇಳ್ತಾರ ಬಂತು ಅಂತ ಹೇಳ್ತಾರ. ಅದಕ್ಕಾಗಿ ಮತ್ತು ಒಂದು ಶರಣರು ಜಗಜ್ಯೋತಿ ಬಸವಣ್ಣನವರ ಕಾಲದೊಳಗ ಆಗಿ ಹೋದಂತ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರ. ಏನಂದ್ರ, ಹಿರಿಯರಾದಡೇನು ಕಿರಿಯರಾದಡೇನು ಅರಿವಿಂಗೆ ಹಿರಿದು ಕಿರಿದು ಉಂಟೆ ಅಯ್ಯ, ಆದಿ ಅನಾದಿ ಇಲ್ಲದಂದು ಅಜಾಂಡ ಬ್ರಹ್ಮಾಂಡ ಕೋಟಿಗಳು ಉದಯವಾಗದಂದು ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಎಂಬುದ ಕನವಂದಿತ್ತು ಚನ್ನಬಸವಣ್ಣ ಅಂತ ಹೇಳಿಕಾರ. ಜ್ಞಾನಕ್ಕ ವಯಸ್ಸಿನ ನಿರ್ಬಂಧವಿಲ್ಲ, ಜ್ಞಾನಕ್ಕ ಜಾತಿಯ ನಿರ್ಬಂಧವಿಲ್ಲ, ಜ್ಞಾನಕ್ಕ ಲಿಂಗದ ನಿರ್ಬಂಧವಿಲ್ಲ. ಆ ಜ್ಞಾನ ಅನ್ನೋದು ನಮಗೆ ಪ್ರಾಪ್ತವಾಗಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯದ ಬಲ. ತುಕಾರಾಮ್ ಮಹಾರಾಜರು ಒಂದು ಮಾತು
ಪ್ರಾರಬ್ಧೇಚಿ ಜೋಡೇದನ, ಪ್ರಾರಬ್ಧೇಚಿ ಮಿಳೇಮಾನ, ಪ್ರಾರಬ್ಧೇಚಿ ಬರೇಪೋಟ, ತುಕಾ ನ ಕರಿ ಭೂಪಾಠ ಅಂತ ಹೇಳಿಕಾರ. ಇದರ ಅರ್ಥ ಏನಂತಂದ್ರ, ಪ್ರಾರಬ್ಧದಿಂದನ ನನಗ ಇವತ್ತ ಒಂದು ದುಡ್ಡು ಸಿಗಾಕತ್ತೈತಿ, ಪ್ರಾರಬ್ಧದಿಂದನ ನನಗ ಒಂದು ತುತ್ತ ಅನ್ನ ಸಿಗಾಕತ್ತದ, ಪ್ರಾರಬ್ಧದಿಂದನ ನನಗ ಇವತ್ತ ಒಬ್ರ ಪ್ರೀತಿಯಿಂದ ಮಾತಾಡ್ಸಕತ್ತಾರ. ಹಂಗಾಗಿ ಹಿಂದ ಮಾಡಿದಂತಹ ಪುಣ್ಯವನ್ನ ಈ ಜನ್ಮದಲ್ಲಿ ನಾ ಅನುಭವಿಸಕತ್ತೀನಿ. ಈಗ ನಾ ಏನ್ ಮಾಡಕತ್ತೇನೆ ಅದೆಲ್ಲವೂ ಸಹಿತ ಮುಂದಿನ ಜನ್ಮಕ್ಕ ಪುಣ್ಯವಾಗಿ ನಿಲ್ತದ ಅಂತ ಹೇಳ್ತಾರ. ಕೆಲವು ಜನ ಹೇಳ್ತಿರ್ತಾರ ಏನಂತಂದ್ರ, ನಾ ಎಷ್ಟು ಪುಣ್ಯ ಮಾಡ್ತೇನಿ, ನಾ ಎಷ್ಟು ಸತ್ಕರ್ಮಗಳನ್ನ ಮಾಡ್ತೇನಿ, ನನಗೆ ಕಷ್ಟನ ತಪ್ಪುದಿಲ್ಲ. ಎಷ್ಟೋ ಜನ ನಮ್ಮ ಪಕ್ಕದೊಳಗನ ಇದ್ದವರು ಒಂದು ಪುಣ್ಯದ ಕೆಲಸ ಮಾಡ್ಲಿಲ್ಲ, ಮಾಡಬಾರದ ಪಾಪ ಕೃತ್ಯಗಳನ್ನ ಮಾಡಿದಾರ, ಆದ್ರೂ ಸಹಿತ ಎಷ್ಟು ಸುಖದಿಂದ ಅದಾರ. ಇದೇ ಪ್ರಾರಬ್ಧ ಅಂತ ಹೇಳಿ ಕರೆದಿದ್ದು. ಅದಕ್ಕ ನಮ್ಮ ಜನ್ಮದೊಳಗ ನಾವ ಏನ್ ಮಾಡಿ ಬಂದಿದೆವೋ ಅದನ್ನ ಅನುಭವಿಸ್ಬೇಕಾಗಿದೆ. ಇದನ್ನ ಅನುಭವಿಸಿ ಸುಖ ಬಂತು ಅಂತ ಹೇಳ್ಕಾರ ಅಹಂಕಾರ ಪಟ್ಕೊಳ್ಬಾರ್ದು, ದುಃಖ ಬಂತು ಅಂತ ಹೇಳ್ಕಾರ ಬಹಳ ನೋವುನು ಮಾಡ್ಕೊಳ್ಬಾರ್ದು. ಬಂದಂತಹ ಸುಖವನ್ನ, ಬಂದಂತಹ ದುಃಖವನ್ನ ಗುರುವಿನ ಪ್ರಸಾದ ಅಂತ ಹೇಳ್ಕಾರ ಯಾರು ಸ್ವೀಕಾರ ಮಾಡ್ತಾರ ಅವ್ರ ಜನ್ಮನ ಸಾರ್ಥಕವಾಗ್ತೈತೆ ಅಂತ ಹೇಳ್ಕಾರ. ಸತ್ಸಂಗದೊಳಗ ಹೇಳಿದಂಗ ಸಿದ್ಧಾರೂಢ ಅಪ್ಪುಗಳು ಜನ್ಮವನ್ನ ತಾಳಿದ ಕೂಡ್ಲಿನ ಅವರು ಹುಟ್ಟಿದಾಗಿಂದನ ಅನೇಕ ಲೀಲೆಗಳನ್ನ ಜಗತ್ ಕಲ್ಯಾಣಕ್ಕಾಗಿ ಮಾಡಿದ್ರು, ಪವಾಡಗಳನ್ನ ಮಾಡಿದ್ರು. ತಮ್ಮ ತಾಯಿ ದೇವಮಲ್ಲಮ್ಮ ತಮ್ಮ ತೊಡಿ ಮೇಲೆ ಕೂಡಿಸ್ಕೊಂಡು ಸಿದ್ಧಾರೂಢರ ಕಡೆಯಿಂದ ಏನ್ ಮಾಡ್ಸಿದ್ಲು ಅಂತಂದ್ರ, ಸಿದ್ಧಾರೂಢರನ್ನ ತಮ್ಮ ತೊಡಿ ಮೇಲೆ ಕುಂಡ್ರಿಸ್ಕೊಂಡಾಳ. ಬಹಳ ಆದ್ರ 2-3 ವರ್ಷನವ್ರ ಹುಡುಗರು ಇದಾರ, ಸಿದ್ಧಾರೂಢ ಬಾಲಕರಿದ್ದಾರೆ. ಕುಲಗುರುಗಳಾದಂತಹ ವೀರಭದ್ರ ಸ್ವಾಮಿಗಳು ಏನ್ ಮಾಡಕತ್ತಾರಂದ್ರ ಉಪದೇಶವನ್ನ ಮಾಡಕತ್ತಾರ. ಆ ಉಪದೇಶದೊಳಗ ಹೊರಡು ಕೊನರುವುದು ಬಲು ಬರಡು ಹಯನಾಗುವುದು, ಕುರುಡಂಗೆ ಕಣ್ಣು ಬಹುದು ನಿನ್ನೊಲುಮೆಯಂದರಿದೇನೈ ಗುರುವೆ ಕೃಪೆಯಾಗು ಅಂತ ಹೇಳ್ಯಾರ. ಬಹಳ ಸುಂದರವಾಗಿ ಅವರು ವಿವರಣೆ ಮಾಡಿದ್ರು. ಆವಾಗ ತದೇಕ ಚಿತ್ತದಿಂದ ತಾಯಿ ತೊಡಿ ಮೇಲೆ ಕುಂತು ಸಿದ್ಧಾರೂಢ ಬಾಲಕರು ಅದನ್ನ ಆಲಿಸಿದ್ರು, ಆನಂದ ಪಟ್ರು. ದೇವಮಲ್ಲಮ್ಮ ಮರನೇ ದಿವಸ ಸಿದ್ಧಾರೂಢರಿಗೆ ಊಟ ಉಣ್ಸಾಕತ್ತಿದ್ಲು. ಅನ್ನ ಕಲಿಸಿ ತುತ್ತು ಮಾಡಿ ಸಿದ್ಧಾರೂಢರ ಬಾಯೊಳಗೆ ಹಾಕಕತ್ತಾಳ. ಬರೀ 3 ವರ್ಷದ ಸಿದ್ಧಾರೂಢರು. ಆವಾಗ ತಮ್ಮ ಪತಿ ದೇವರಾದಂತಹ ಗುರುಶಾಂತಪ್ಪನವರಿಗೆ ದೇವಮಲ್ಲಮ್ಮನವ್ರು ಕೇಳ್ತಾರ ಏನಂತಂದ್ರ, ಹೊರಡು ಕೊಣರುವುದು ಅಂತ ಹೇಳ್ಯಾರ ನಿನ್ನೆ ಅಪ್ಪುಗಳು ಹೇಳಿದ್ರು, ಅದು ಹೆಂಗ್ ಆಗ್ತಿರಬಹುದು ಅಂತ ತನ್ನ ಗಂಡನ ಕೇಳ್ತಿದ್ಲಂತ. ಆವಾಗ ಬಾಲಕ ಸಿದ್ಧಾರೂಢರು ಏನ್ ಮಾಡಿದ್ರಂದ್ರ ಊಟ ಮಾಡೋದು ಬಿಟ್ಟ ತಮ್ಮ ಹಿತ್ತಲದೊಳಗೆ ಹೋದ್ರು. ಹಿತ್ತಲದೊಳಗೆ ಹೋಗಿ ಅವ್ರ ಹಿತ್ತಲದೊಳಗೆ ಒಂದು ನೀರ್ಲ ಹಣ್ಣಿನ ಗಿಡ ಒಣಗಿತ್ತದ, ಪೂರ ಒಣಗಿ ಹೋಗಿತ್ತು. ಆವಾಗ ಆ ಗಿಡವನ್ನ ಬರೇ ಸ್ಪರ್ಶ ಮಾಡಿದ್ರಂತ ಗಿಡ ಚಿಗುತು. ಆಗಿಂದಾಗ ಒಂದು ಕ್ಷಣದೊಳಗ ಎಲ್ಲ ನೀರ್ಲ ಹಣ್ಣಾಗಿ ಕೆಳಗೆಲ್ಲ ನೀರ್ಲ ಹಣ್ಣ ಉದುರಿ ಬಿದ್ದು ಅಂತ ಅವ್ವಾ ಅವ್ವಾ ಅಂತ ಕರೆದ್ರಂತ. ಹಿತ್ತಲದೊಳಗ ನಿಂತ ಸಿದ್ಧಾರೂಢ ಸಿದ್ಧ ಬಾಲಕ ಸಿದ್ಧ ಅಂತ ಕರಿತಿದ್ರು. ಸಿದ್ಧ ಹೊರಗೆ ಹೋಗಿದ್ದಾನೆ ಹಿತ್ತಲದಾಗ ಅಂತೇಳಿ ತಂದೆ ತಾಯಿ ಇಬ್ರು ಬಂದ ನೋಡ್ತಾರ. ಆವಾಗ ಸಿದ್ಧ ಬಾಲಕರು ತಮ್ಮ ತಾಯಿಗೆ ಹೇಳಕತ್ತಾರ, ಅವ್ವ ನಿನ್ನೆ ವೀರಭದ್ರ ಸ್ವಾಮಿಗಳು ಅಪ್ಪುಗಳು ಹೇಳಿದ್ರಲ್ಲ ಕೊರಡು ಕೊಣರುದು ಅಂತ ಹೇಳ್ಯಾರ, ಇದ ನೋಡಂತ ಹೇಳ್ಯಾರ. ತೋರಿಸಿದಂತಹ ಪುಣ್ಯಾತ್ಮರು, ಪವಾಡ ಪುರುಷರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಅದಕ್ಕ ತಿರುಕನಂತೆ ಕಂಡರು ಆತ ಮಹಾರಾಜ ಯೋಗಿ ಇದ್ದ, ಹರುಷದಿಂದಲೇ ಸರ್ವರನ್ನು ಸಮದೃಷ್ಟಿಲಿ ನೋಡಿದ್ದ, ಶರಣೆಂದು ಶಿಷ್ಯರು ಬಂದರೆ ಬೇಡಿದ್ದ ಕೊಡುತ್ತಿದ್ದ, ಕರುಣಾಮೂರ್ತಿ ಭಕ್ತರಿಗಾಗಿ ಹಲವು ರೂಪ ತೊಟ್ಟ ಅಂತ ಹೇಳ್ಯಾರ. ಸಿದ್ಧಾರೂಢ ಅಪ್ಪನವರನ್ನ ಕುರಿತು ಬಹಳ ವಿಶೇಷವಾಗಿ ಹೇಳ್ತಾರ. ಸಿದ್ಧಾರೂಢರು ಕಣ್ಣಿಗೆ ಕಾಣಾಕ ಬಡಕಲ ದೇಹ ಐತಿ, ಆದ್ರ ನಿಜವಾಗಿನೂ ಸಿದ್ಧಾರೂಢರು ಹೆಂಗಿದ್ರಪ್ಪ ಅಂದ್ರ ಆದಿಗುರು ಶಂಕರ ಭಗವತ್ಪಾದರು ಹೇಳಿದಂಗ ಮನೋರ್ಬುದ್ಧಿ ಅಹಂಕಾರ ಚಿತ್ತಾನಿನಾದಂ ನ ಚ ಶ್ರೋತ್ರಜೂಹೇನ ಚಕ್ರಾನ ನೇತ್ರೆ ನ ಚ ಹ್ಯೋಮ ಭೂಮಿನ ತೇಜೋನ ವಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನವರಂಗ ಏನ ಆದಿಗುರು ಶಂಕರಾಚಾರ್ಯರ ಬೋಧನೆ ಮಾಡಿದ್ರು ಅದನ್ನ ಪ್ರತ್ಯಕ್ಷವಾಗಿ ಅನುಭವಿಸಿದಂತಹ ಮಹಾತ್ಮರು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಇದಕ್ಕೆ ಒಂದು ಉದಾಹರಣೆಯನ್ನ ನಾವು ನೋಡಬಹುದು. ಸಿದ್ಧಾರೂಢಪ್ಪನವರ ಒಂದು ಜೀವನದಲ್ಲಿ ಆದಂತಹ ಒಂದು ಘಟನೆಯನ್ನ, ಲೋಕವನ್ನು ಸಂಚಾರ ಮಾಡಿ ಕಟ್ಟ ಕಡೆಗೆ
ಧಾರವಾಡ ಜಿಲ್ಲೆಗೆ ಬರುವಂತಹ ಗರಗ ಗ್ರಾಮಕ್ಕೆ ಬಂದರು. ಗರಗದಲ್ಲಿ ಶಿವಯೋಗಿ ನೆಲೆಸಿರಲು ದರುಶನವ ಬಯಸಿ ಹುಬ್ಬಳ್ಳಿಯ ಸಿದ್ಧಾರೂಢರು ಕಾಣಲೆಂದು ಬರಲು ನವಲಗುಂದ ನಾಗಲಿಂಗಜ್ಜ ಶಿಶುನಾಳ ಶರೀಫರು ಬಯಸಿ ಎಲ್ಲರನ್ನು ಅನುಗ್ರಹಿಸಿ ಅವರೆಲ್ಲರಲ್ಲಿ ಉಳಿದ ಅಂತ ಹೇಳಿಕಾರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ಕುರಿತು ಹೇಳ್ತಾರ. ಗರಗವನ್ನ ಸ್ವರ್ಗವಾಗಿ ಮಾಡಿಕೊಂಡು ಬಂದ ಭಕ್ತರಿಗೆ ಸಾಕ್ಷಾತ್ ಪರಮಾತ್ಮನಾಗಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇದ್ರು. ಅವ್ರ ಕಣ್ಣು ಕಾಣಿಸ್ತಿರ್ಕಿಲ್ರಿ. ಅವ್ರಿಗೆ ಸಾಯಂಕಾಲ ಆದ ಕೂಡ್ಲೆ ಕಣ್ಣು ಕಾಣ್ತಿದ್ದಿದ್ದಿಲ್ಲ. ಆವಾಗ ಕಿತ್ತೂರು ಕೋಟೆಗೆ ಶಾಪವನ್ನು ಕೊಟ್ಟು ತಮ್ಮ ಮೈ ಮೇಲಿದ್ದಂತಹ ಬಟ್ಟೆ ಸುಟ್ಟು ದಿಗಂಬರರಾಗಿ ಸಂಚಾರವನ್ನ ಮಾಡಿ ಗರಗಕ್ಕೆ ಬಂದು ನೆಲೆಸಿದ್ರು. ಅವರು ಒಂದು ದಿವಸನೂ ಸಹಿತ ತಮ್ಮ ಮೈ ಮೇಲೆ ಬಟ್ಟೆ ಧರಿಸಿದ್ದಿಲ್ಲ. ಒಂದು ದಿವಸ ಸಿದ್ಧಾರೂಢಪ್ಪ ಅವರು ಏನ್ ಮಾಡಿಬಿಟ್ರು ಅಂತಂದ್ರೆ, ಸಿದ್ಧಾರೂಢರು ಗರಗಕ್ಕೆ ಬರ್ತಿದ್ರು. ಮಡಿವಾಳೇಶ್ವರ ಮಹಾಸ್ವಾಮಿಗಳಿಗೆ ಗೊತ್ತಾಗ್ಯದ ಸಿದ್ಧಾರೂಢರು ಬರೋದು. ಗೊತ್ತಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಗಂಟೆಪ್ಪ ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಪರಮ ಶಿಷ್ಯ, ಹಗಲಿ ರಾತ್ರಿ ಅವರ ಮಠದೊಳಗನ ಉಳಿದು ತನ್ನ ಸಂಸಾರವನ್ನ ತ್ಯಾಗ ಮಾಡಿ ತನ್ನ ಸರ್ವಸ್ವವನ್ನ ಮಡಿವಾಳೇಶ್ವರ ಮಹಾಸ್ವಾಮಿಗಳಲ್ಲಿ ಕಂಡಂತಹ ಪುಣ್ಯಾತ್ಮ ಆ ಹನಿಗಿ ಗಂಟೆಪ್ಪ, ಏ ಗಂಟ್ಯಾ ಬಾರೋ ಬಾ, ಗಂಟ್ಯಾ ಬಾ ಅಂತ ಕರೆದ್ರಂತ. ಯಾಕ್ರಿಯಪ್ಪ ಅಂತ ಕೇಳಿದ. ಇಲ್ಲೋ ಒಂದು ಲಂಗೋಟಿ ತಗೊಂಡ್ ಬಾರೋ ಅಂತಂದ್ರಂತ. ಆವಾಗ ಗಂಟೆಪ್ಪ ಹೇಳ್ತಾನ ಏನಂತಂದ್ರೆ, ಏನಿಲ್ಲ, ಇವತ್ತ ನನಗೊಂದು ಲಂಗೋಟಿ ತಗೊಂಡು ಬಾರೋ ಹಾಕೊಳ್ತೀನಿ ಅಂತಂದ್ರಂತ. ಕೌಪೀನವನ್ನ ತಗೊಂಡು ಬಾ ಹಾಕೊಳ್ತೀನಿ ಅಂದ್ರಂತ. ಅವಾಗ ಆ ಗಂಟೆಪ್ಪ ಕೇಳ್ತಾನ, ಇಷ್ಟು ದಿವಸ ಆಯ್ತು, ಒಂದು ದಿವಸನೂ ನೀವು ಲಂಗೋಟಿಯನ್ನ ಹಾಕೊಂಡಿಲ್ಲ, ಇವತ್ ಯಾಕೆ ನಿಮ್ಗೆ ಲಂಗೋಟಿ ಬೇಕಾಯ್ತು ಅಂತ ಹೇಳಿ ಕೇಳಿದ ಕೂಡ್ಲೆ ಅವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಮಾತು ಬಹಳ ಸುಂದರವಾಗಿ ಹೇಳಿದ್ರಂತ. ಇಲ್ಲೋ, ಇವತ್ತು ನನ್ನ ಬೆಟ್ಟಿಗೆ ಒಬ್ಬ ಮನುಷ್ಯ ಬರಾಕತ್ತಾನೋ ಅದಕ್ಕ ಅಂತಂದ್ರಂತ. ಆವಾಗ ಗಂಟೆಪ್ಪ ಹೇಳ್ತಾನ, ಯಪ್ಪಾ ನಾವೆಲ್ಲರೂ ಮನುಷ್ಯರ ಅಲ್ಲೇನ ಅಂತ ಹೇಳಿ ಕೇಳಿದಂತ. ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಏನಂದ್ರ, ಹಕ್ಕಿ ಒಳಗಿದ್ದಂತ ದನಗಳಿಗೆ ಬಾಲೈತಿ, ನಿಮಗ್ ಬಾಲಿಲ್ಲಪ್ಪ, ನೀವು ಮನುಷ್ಯ ರೂಪದ ಪಶುಗಳಪ್ಪ, ನಾ ಯಾರಂತ ಹೇಳಿಕಾರ ತಿಳ್ಕೊಂಡು ಆರ್ ಮೀರಿ ಆರೂಢ ಅನಿಸ್ಕೊಂಡಂತಹ ಮಹಾತ್ಮ ಬರಾಕತ್ತಾನು ಅಂತ ಹೇಳಿ ಲಂಗೋಟಿ ಹಾಕೊಂಡು ಕೂತಿದ್ರಂತ. ಅಷ್ಟ್ರೊಳಗ ಗಂಟೆಪ್ಪಗೂ ಇನ್ನೂ ಒಂದು ಮಾತು ಹೇಳಿದ್ರು. ಏನಂತಂದ್ರ, ನೋಡಪ್ಪ, ಒಂದು ಕಬ್ಬಿನವನ್ನ ಕೆಂಪಗೆ ಕಾಯಿಸುವ ಉದುಗೊಳಗಿಯನ್ನ, ಆ ಉದುಗೊಳವಿ ಕೆಂಪಗೆ ಕಾದ ನಂತರ ಆ ಸಿದ್ಧಾರೂಢನ ತೊಡಿಗಿ ಅದನ್ನ ಒರೆಸು ಬರಿ ಕೊಡು ಅಂತ ಹೇಳಿದ್ರಂತ. ಆವಾಗ ಗಂಟೆಪ್ಪ ಹೇಳಿದ, ಯಾರಿಗೂ ಹೆದರ್ಲಾರದಂತ ನೀವು ರಾಜಗುರುಗಳು, ನೀವು ಇವತ್ತ ಲಂಗೋಟಿಯನ್ನ ಹಾಕೊಂಡ ಕುಂತ್ರಿ, ನನಗ್ ಈ ಕೆಲಸ ಮಾಡಂತ ಹೇಳ್ತಿರಲ್ಲ ಅಂತ ಗಂಟೆಪ್ಪ ಅಂದ. ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರ, ಅವನ ಮಹಿಮಾ ಏನಂತ ಹೇಳಿಕಾರ ತೋರಿಸ್ಬೇಕಾಗಿತ್ತು ಗಂಟ್ಯ, ಅದಕ್ಕಾಗಿ ನಾ ಹೇಳಿದ ಕೆಲಸ ಮಾಡ್ಬೇಕಂತ ಹೇಳಿದ್ರು. ಗುರುವಿನ ಆಜ್ಞೆ ಅಂತ ಹೇಳಿಕಾರ ಗಂಟೆಪ್ಪ ಆ ನೀರ್ವಲಿ ಒಳಗ ಅಲ್ಲಿ ಏನ್ ಮಾಡಿದ ಅಂತಂದ್ರ, ನೀರ್ ಕಾಯಕ ಬೆಂಕಿ ಹಚ್ಚಿದ, ಅದ್ರೊಳಗ ಉದುಗೊಳುವಿನೂ ಇಟ್ಟ. ಸಿದ್ಧಾರೂಢರು ಬಂದ್ರು. ಬಂದಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಒಂದು ಆ ಒಂದು ಸಿದ್ಧಾರೂಢರು ಬರಗುಡದ ಬಾಗಲದೊಳಗೆ ನಿಂತಿದ್ರು. ಯಾರ ನೀನು ಅಂತ ಹೇಳಿಕಾರ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಕೇಳಿದ್ರು. ಯಾರ ನೀನು ಅಂತ ಹೇಳಿ ಕೇಳಿದ ಕೂಡ್ಲೆ ಅವಾಗ ನಾ ಯಾರು ಅಂತ ಹೇಳಿಕಾರ ತಿಳ್ಕೊಳ್ಳಿಕ್ಕೆ, ಯಾರನ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಿಮ್ ಹತ್ರ ಬಂದೇನಿ ಅಂತ ಹೇಳಿದ್ರಂತ ನೋಡ್ರಿ ಸಿದ್ಧಾರೂಢರು. ನಮ್ಮನ್ನ ಕೇಳಿದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ನಾವ್ ಇಂಥವ್ರ ಮಕ್ಕಳು, ನಾವ್ ಇಂಥ ಅಧಿಕಾರಿಗಳು, ನಾವ್ ಇಂಥ ಶ್ರೀಮಂತರು, ನಾವ್ ಇಂಥ ಊರವ್ರು ಅಂತೇಳಿ. ಆದ್ರೆ ಸ್ವತಃ ಸಿದ್ಧಾರೂಢರ ಮಡಿವಾಳೇಶ್ವರ ಮುಂದೆ ಹೇಳಕತ್ತಾರ ಅಂದ್ರೆ, ನಾ ಯಾರು ಅಂತ ಹೇಳಿಕಾರ ತಿಳ್ಕೊಳ್ಳಿಕ್ಕೆ ನಿಮ್ ಹತ್ರ ಬಂದೇನಿ ಬುದ್ಧಿ ಅಂತಂದ್ರಂತ. ಆವಾಗ ನಿನ್ ಹೆಸರು ಏನಪ್ಪಾ ಅಂತ ಕೇಳಿದ್ರಂತ. ನನಗ ಸಿದ್ಧಾರೂಢ ಅಂತಾರ್ರಿಪ್ಪ ಅಂತಂದ್ರಂತ. ಆವಾಗ ನೀನು ತಾಯಿ ಗರ್ಭದೊಳಗಿಂದ ಬಂದಿಯೋ ಏನ ಅಂತರ ಮೇಲಿಂದ ಆಕಾಶದಾಗಿಂದ ಇಳಿದು ಬಂದಿಯೋ ಅಂತ ಕೇಳಿದ್ರಂತ. ಆವಾಗ ದೇಹ ತಾಯಿ ಗರ್ಭದೊಳಗಿಂದ ಬಂದೈತಪ್ಪ, ಅದರ ಒಳಗಿದ್ದಂತಹ ಚೈತನ್ಯ ಮಾತ್ರ ಅಂತರಿಕ್ಷದಿಂದನ ಬಂದೈತಿ ಅಂತ ಹೇಳಿದ್ರಂತ. ಅಷ್ಟನ್ಗುಡ್ದ ನೀ ಸ್ನಾನಕ್ಕೆ ಹೋಗಪ್ಪ ಅಂತ ಹೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಿದ್ಧಾರೂಢರನ್ನ ಸ್ನಾನಕ್ಕೆ ಒಳಗ್ ಕಳಿಸಿದಾರ. ಸ್ನಾನ ಮಾಡಿ ಸಿದ್ಧಾರೂಢರು ಒಳಗ್ ಬರುವ ಟೈಮ್ನೊಳಗ ಗಂಟೆಪ್ಪ ಏನ್ ಮಾಡಿದ ಅಂದ್ರ, ಅದು ಕೆಂಪಗೆ ಕಾದಂತ ಉದುಗೊಳವಿಯನ್ನ, ಕಬ್ಬಿಣದ ಉದುಗೊಳವಿಯನ್ನ ತಗೊಂಡು ಹೊರಗೆ ಚಲ್ಲೋ ಹಂಗ ನೆವ ಮಾಡಿ ಸಿದ್ಧಾರೂಢರ ತೊಡಿಗೆ ಅದನ್ನ ಒರೆಸ್ಬಿಟ್ಟ. ಆ ಚರ್ಮ ಸುಟ್ಟು ಮಠ ತುಂಬ ವಾಸನೆ ಬರಾಕತ್ತಂತ. ಒಳಗ ಮಲ್ಕೊಂಡಂತ
ಮಡಿವಾಳೇಶ್ವರ ಮಹಾಸ್ವಾಮಿಗಳು ಲೇ ಗಂಟ್ಯ ಏನು ಸುಟ್ಟ್ಯೋ ಅಂತ ಕೇಳಾಕತ್ರಂತ. ಅವಾಗ ಗಂಟೆಪ್ಪ ಹೇಳ್ತಾನ ಏನಂತಂದ್ರ, ಏನಿಲ್ರಿಪ್ಪ ಉದುಗೊಳವಿ ಕಾದಿತ್ತು, ಅದನ್ನ ಹೊರಗೆ ಚೆಲ್ಲಾಕಂತ ಹೊಂಟಿದ್ದೆ, ಹೋಗುವಾಗ ಸಿದ್ಧಾರೂಢ ಅಪ್ಪವ್ರ ತೊಡಿಗೆ ಇದ ಕಬ್ಬಿನ ಹತ್ರಿ ಬರಿ ಕೊಟ್ಟಿತು ತೊಡಿಗೆ ಅಂದ. ಆವಾಗ ಗಂಟೆಪ್ಪನ ಹೊರಗೆ ಕಳಿಸಿ ಸಿದ್ಧಾರೂಢರನ್ನ ಮಡಿವಾಳೇಶ್ವರ ಮಹಾಸ್ವಾಮಿಗಳ ಕೇಳ್ತಾರ, ಏ ಸಿದ್ಧ ನಿನಗ ಸುಟ್ಟಿತೇನೋ ಅಂತ ಕೇಳಿದ್ರಂತ. ಇಲ್ರಿ ಅಪ್ಪ ನನಗ ಸುಟ್ಟಿಲ್ಲ ಅಂತ ಸಿದ್ಧಾರೂಢರು ಅಂದ್ರಂತ. ಮತ್ತೂ ಒಮ್ಮೆ ಕೇಳಿದ್ರಂತ, ಓ ಏ ಸಿದ್ಧ ನಿನಗ ಸುಟ್ಟಿತೇನೋ ಅಂತ ಕೇಳಿದ್ರಂತ. ಇಲ್ರಿ ಅಪ್ಪ ನನಗ್ ಸುಟ್ಟಿಲ್ಲ ಅಂತಂದ್ರಂತ. ಅವಾಗ ಅಂತೇಕ ಕರೆದು ಕೈ ಹಚ್ಚಿ ನೋಡೋ ಮಟ ಅಂದ್ರ 3 ಬಳ್ಳ ಒಳಗ್ ಹೋಗುವಷ್ಟ ತೆಗ್ಗ ಬಿದ್ದಿತ್ತಂತ ತೊಡಿ ಮೇಲ. ಅಲ್ಲೋ ಸಿದ್ಧ ಇಷ್ಟು ಸುಟ್ಟೈತಿ ಮತ್ತು ಸುಟ್ಟಿಲ್ಲಂತಿಯಲ್ಲೋ ಅಂತಂದ್ರಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಆವಾಗ ಸಿದ್ಧಾರೂಢ ಒಂದ್ ಮಾತಂದ್ರಂತ, ಯಪ್ಪ ಶರೀರಕ್ಕೆ ಸುಟ್ಟೈತೇನ ಅಂತ ಹೇಳಿ ಕೇಳಿದ್ರ ಹೌದಂತಿದ್ದೆ, ನಿನಗ ಸುಟ್ಟಿತೇನ ಅಂತ ಹೇಳಿಕಾರ ನೀವ್ ಕೇಳಿದ್ರಿ, ನಾ ಈ ಶರೀರ ಅಲ್ಲ, ನಾ ಸಚ್ಚಿದಾನಂದ ಪರಬ್ರಹ್ಮನದನಪ್ಪ, ಅದಕ್ಕಾಗಿ ನನಗ ಸುಟ್ಟಿಲ್ಲ ಅಂತ ಹೇಳಿದೆ ಅಂತಂದ್ರತ್ತ. ಇಂತಹ ಒಂದು ಜ್ಞಾನ, ಇಂತಹ ಒಂದು ಆಚರಣೆ, ಇಂತಹ ಒಂದು ತತ್ವ ಸಿದ್ಧಾರೂಢ ಮಹಾತ್ಮರಲ್ಲಿತ್ತು. ಮತ್ತೊಂದಂದ್ರ, ನಾ ಮೊಟ್ಟ ಮೊದ್ಲಿಕ ಇವತ್ತ ತಮ್ಮ ಜೊತೆ ಈ ಒಂದ ನುಡಿಗಳನ್ನ ಹಂಚ್ಕೊಳ್ಳಿಕ್ ಪ್ರಯತ್ನ ಮಾಡಾಕತ್ತೇನಿ. ಟೈಮ್ ಎಷ್ಟು ಅಂತ ಹೇಳಿಕಾರ ನನಗ್ ಗೊತ್ತಿಲ್ಲ, ಎಷ್ಟೊತ್ತು ಮಾತಾಡ್ಬೇಕಂತ ಹೇಳಿ. ದಯವಿಟ್ಟು ನನಗ ಅವಧಿ ಎಷ್ಟು ಅಂತ ಹೇಳಿಕಾರ ಅವಧಿ ಇಲ್ಲ ಸರ್, ಎಷ್ಟವರೆಗೂ ಮಾತಾಡ್ತೀರಿ, ಗುರು ಪ್ರೇರಣೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೀವು ಮಾತಾಡಿ, ಇದಕ್ಕೆ ಲಿಮಿಟ್ ಇಲ್ಲ. ಹಾ 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 ಈ ಮಾತು ಹೇಳಿದಾಗ ಒಂದ ಮಾತು ನೆನಪು ಬರ್ತದ ನನಗೆ. ಏನಂತಂದ್ರ, ಸಿದ್ಧಾರೂಢರು ಹುಬ್ಬಳ್ಳಿ ಒಳಗ ಉಪದೇಶವನ್ನ ಮಾಡ್ತಿದ್ರು, ಭಕ್ತರಿಗೆ ವಿಶೇಷವಾಗಿ ತತ್ವ ಬೋಧನೆಯನ್ನ ಮಾಡ್ತಿದ್ರು. ಅವರು ಯಾವಾಗ್ಲೂ ಸಹಿತ ಬೋಧನೆಯನ್ನ, ಶಾಸ್ತ್ರವನ್ನ ಹೇಳ್ತಿದ್ರು. ಶಾಸ್ತ್ರವನ್ನ ಹೇಳುವಂತಹ ಸಮಯದೊಳಗ ಸಿದ್ಧಾರೂಢರ ಕೀರ್ತಿ ಎಲ್ಲಾ ಕಡೆ ಹಬ್ಬಿತ್ತು. ಎಲ್ಲಾ ಕಡೆಯಿಂದನೂ ಭಕ್ತಾದಿಗಳು ಬರ್ತಿದ್ರು. ಸಿದ್ಧಾರೂಢರ ಈ ಒಂದು ಶಾಸ್ತ್ರವನ್ನ ಕೇಳಬೇಕು, ತಾವು ಉದ್ಧಾರ ಆಗ್ಬೇಕಂತ ಹೇಳ್ತಾರ. ಬಹಳ ಜನ ಬರ್ತಿತ್ತು, ಅವ್ರ ಕೀರ್ತಿ ಎಲ್ಲಾ ಕಡೆ ಹಬ್ಬಿತ್ತು. ನವಲಗುಂದದ ಜನರಿಗೇನೋ ಸುದ್ದಿ ಮುಟ್ಟಿತ್ತು. ಏನಂತಂದ್ರ, ಇಲ್ಲೇ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ಅಪ್ಪನವರು ಶಾಸ್ತ್ರವನ್ನ ಹೇಳಿ ಭಕ್ತರನ್ನು ಉದ್ಧಾರ ಮಾಡ್ತಾರಂತ. ನಮ್ಮ ಊರಿನ ಮಹಾತ್ಮರಾದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಒಂದೂ ದಿವಸ ನಮಗೆ ಶಾಸ್ತ್ರವನ್ನ ಹೇಳಲಿಲ್ಲ. ಒಂದ್ ಮಾತು ಹೇಳ್ತಾರೆ, ಏನಂತಂದ್ರ, ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಅವತಾರವನ್ನು ಎತ್ತಿ ಬಂದಂತಹ ಗುರುಗಳಿಗೆ ಅನೇಕ ಅವಸ್ಥೆಗಳಿರ್ತಾವಂತ. ಆ ಅವಸ್ಥೆಗಳೊಳಗ ಒಂದು ಅವಸ್ಥೆ ಪಿಶಾಚ ಅವಸ್ಥೆ, ಅದು ನಾಗಲಿಂಗ ಮಹಾಸ್ವಾಮಿಗಳಿಗಿತ್ತು. ಅವರು ವರ್ತನೆ ವಿಚಿತ್ರ ಇತ್ತು. ಹೊರಗ ವರ್ತನೆ ವಿಚಿತ್ರ ಇದ್ರು ಸಹಿತ ಒಳಗ ಮಾತ್ರ ಪರಬ್ರಹ್ಮ ಸ್ವರೂಪರನ್ನ ಇದ್ರು. ಅವ್ರು ಎಂದು ಶಾಸ್ತ್ರ ಪ್ರವಚನ ಪುರಾಣ ಹೇಳ್ತಿದ್ದಿಲ್ಲ. ಆವಾಗ ನವಲಗುಂದದೊಳಗಿಂದ ಎಲ್ಲಾ ಜನ ಕೂಡಿ ನಾಗಲಿಂಗ ಅಜ್ಜವ್ರಂತೆ ಹೋದ್ರಂತ. ಏನಿಲ್ಲಂದ್ರು ಒಂದ್ 300-400 ಜನ ಎಲ್ಲಾರು ಕೂಡಿ ಹೋದ್ರು. ನಾಗಲಿಂಗ ಅಪ್ಪವ್ರು ಕೇಳ್ತಾರ, ಯಾಕಪ್ಪ ಇಷ್ಟೆಲ್ಲಾ ಜನ ಕೂಡಿ ಬಂದ್ರಿ ಅಂತ ಕೇಳಿದ ಕೂಡ್ಲೆ, ಇಲ್ರಿಪ್ಪ ಹುಬ್ಬಳ್ಳಿ ಒಳಗ ಸಿದ್ಧಾರೂಢರು ಶಾಸ್ತ್ರವನ್ನ ಹೇಳಿ ಭಕ್ತರನ್ನು ಉದ್ಧಾರ ಮಾಡ್ತಾರಂತ. ನಮಗೂ ನಿಮ್ಮ ಬಾಯಿಯಿಂದ ಪ್ರವಚನವನ್ನ, ಶಾಸ್ತ್ರವನ್ನ ಕೇಳಿ ಉದ್ಧಾರ ಆಗ್ಬೇಕಂತ ಅನ್ಸದ. ಅದಕ್ಕಾಗಿ ನಮಗೂ ನೀವು ಶಾಸ್ತ್ರ ಹೇಳಬೇಕು ಅಂತ ಹೇಳಿ ನಾಗಲಿಂಗ ಅಜ್ಜವರಿಗೆ ಊರಾಗಿನ ಭಕ್ತರು ಹೇಳಿದ್ರು. ಅವಾಗ ನಾಗಲಿಂಗ ಅಜ್ಜವ್ರ ಒಂದ್ ಮಾತಂದ್ರಂತ, ಆಯ್ತಪ್ಪ ನಾನು ಶಾಸ್ತ್ರ ಹೇಳ್ತೇನೆ ಕೇಳುವಂತ್ರಿ, ಆದ್ರೆ ನಂದು ಟೈಮ್ ಹೇಳಿದ ಆ ಟೈಮಿಗೆ ನೀವು ಬರ್ಬೇಕು ಅಂತಂದ್ರಂತ. ಆಯ್ತ್ರಿಪ್ಪ, ನೀವ್ ಯಾವ ಟೈಮಿಗೆ ಹೇಳ್ತಿರೋ ಅದೇ ಟೈಮಿಗೆ ನಾ ಬರ್ತೀನಿ ಅಂತಂದ್ರು. ಅವಾಗ ಯಾವ ಟೈಮಿಂಗ್ ರೀ ಅಂತ ಕೇಳಿದ್ರು. ಇಲ್ಲ, ರಾತ್ರಿ 12 ಗಂಟೆಯಿಂದ ಬೆಳಗಿನ 3 ಗಂಟೆವರೆಗೆ, ಮಧ್ಯರಾತ್ರಿ 12ಕ್ಕೆ ಆರಂಭ ಆಗ್ಬೇಕು, 3 ಗಂಟೆಗೆ ಮುಗಿಬೇಕು, ಬರ್ರಿ ಎಲ್ಲಾರು ಇವತ್ತನ ಬಂದ್ಬಿಡ್ರಿ ಅಂತ ಹೇಳಿದ್ರು. ಅಷ್ಟ ಅನುಗುಡ್ದ ಊರಾಗಿನ ಜನರಿಗೆ ಪೇಚಿಗೆ ಬಿದ್ರು. ಅವರು, ನಾವು ಸುಳ್ಳ ಬಂದಿವಲ್ಲಪ್ಪ, ಇವ್ರ ಹಂತೇಕ ಆರಾಮ್ ಇದ್ವಿ, ನಮಗ ಪ್ರವಚನ ಹೇಳುವಂತಹ ಟೈಮಿಂಗ್ ಯಾವ್ದು ಕೊಟ್ರ ಅಂತಂದ್ರ ರಾತ್ರಿ 12ರಿಂದ 3 ಗಂಟೆ ತನ ಹೇಳಿದಾರೆ, ಹೆಂಗ್ ಹೋಗ್ಬೋದಂತ ಹೇಳಿಕಾರ ಎಲ್ಲಾರು ಮಾತಾಡ್ಕೊಂತ ತಮ್ಮ ಒಳಗ ಮನಿಗ್ ಹೋದ್ರು. ಅವತ್ತನ ರಾತ್ರಿ ನಾಗಲಿಂಗ ಅಜ್ಜವರು ಶಾಸ್ತ್ರವನ್ನ ಕೇಳಾಕ ಭಕ್ತರು ಬರ್ತಾರ, ಪ್ರವಚನವನ್ನ ಕೇಳಾಕ ಅಂತ ಹೇಳ್ಕಾರ ಮಠದ ಕಟ್ಟಿ ಮೇಲೆ ಕುಂತಿದ್ರು. ಅಲ್ಲಿ 4 ಕಂಬದ್ದು ಕಟಗಿ ಕಂಬ, ಆ 4 ಕಂಬದಂತೆ 4 ಹಗ್ಗ ಇಟ್ಟಿದ್ರು. ಹೆಗಲಿ ಮೇಲೆ ಒಂದು ಬಾರ್ಕೋಲ್ ಇಟ್ಕೊಂಡಿದ್ರು.
ಆ ಎಲ್ಲರೂ ಊರ್ ಮಂದಿ ಬರ್ತಾರಂತ ಕುಂತಾರ. ಬರೀ 4 ಜನ ಹೆಣ್ಮಕ್ಳು ಬಂದ್ರು, ಮುದುಕಿಯರಿದ್ರು, ಅವರು ಹೆಣ್ಮಕ್ಳು ಬಂದ್ರು. ಆವಾಗ ನಾಗಲಿಂಗಜ್ಜ ಹೇಳಿದ ಏನಂತಂದ್ರ, ನೀವು 4 ಜನ ಬರ್ತೀರಂತ ಹೇಳಿಕಾರ ನನಗೆ ಗೊತ್ತಾಗಿತ್ತು. ಅದಕ್ಕಾಗಿನೇ ನಾ ಏನ್ ಮಾಡಿದ್ದೀನಿ ಅಂದ್ರ ನಿಮ್ಮ 4 ಮಂದಿಗೆ ವ್ಯವಸ್ಥೆ ಮಾಡಿದೀನಿ ಬರ್ರಿ ಅಂತೇಳಿ ಕಂಬಕ್ಕ ಹಿಂದ ಕೈ ಕಟ್ಟಿ ಹಾಕಿ ಬಾರ್ಕೋಲನ್ನ ತನ್ನ ಹೆಗಲ ಮೇಲೆ ಇಟ್ಕೊಂಡು ಅವರು ಸುತ್ತಲೂ ಅಡ್ಡಾಡ್ಕೋತ ಶಾಸ್ತ್ರವನ್ನ ಹೇಳ್ತಿದ್ರಂತ. ನಾಗಲಿಂಗಜ್ಜವರು ಹೇಳ್ತಿದ್ರಂತ ಏನಂದ್ರ, ಯಾವಕ್ಕಾದ್ರೂ ನೀವು ತುಗುಡ್ಸಿರಂದ್ರ ನಿದ್ದಿ ಮಾಡಾಕತ್ರಂದ್ರ ನಿಮ್ಮನ್ನ ಬಾರ್ಕೋಲ್ನಿಂದ ಹೊಡಿತೇನಂತ ಹೇಳಿ ಯಾವಕ್ಕೆರ ತುಗುಡ್ಸಿದ್ಲಪ್ಪ ಅಂದ್ರ ಆಕಿನ ಒಂದು ಚರ್ಮ ಸುಳಿಯೋ ಹಂಗ ಬಾರ್ಕೋಲ್ನಿಂದ ಹೊಡಿತಿದ್ರಂತ. 4 ಮಂದಿ ಹೆಣ್ಮಕ್ಳು ಅಂತಿದ್ರಂತ, ಊರಾಗಿನ ಮಂದಿ ಶಾಣ್ಯರಾದ್ರು ಇವನ್ ಹಂತಕ್ ಬಂದ ನಾವು ಹುಚ್ಚುಗಳು ಆದಿವಲ್ಲಪ್ಪ ಅಂತ ಹೇಳ್ಕಾರ ಅಲ್ಲೇ ದುಃಖ ಪಟ್ಕೊಳ್ತಿದ್ರು. ಯಾವಾಗ 3 ಗಂಟೆ ಆದಿತ್ತು, ಯಾವಾಗ ನಾಗಲಿಂಗಜ್ಜ ನಮ್ಮನ್ನ ಕೈ ಬಿಚ್ಚಿ ಮನಿಗ್ ಕಳಿಸಾನಂತ ದಾರಿ ಕಾಯ್ತಿದ್ರು. 3 ಗಂಟೆ ಆದ ಕೂಡ್ಲೆ 4 ಮಂದಿನ ಹಗ್ಗ ಬಿಚ್ಚಿದ. 4 ಮಂದಿ ಹೋದ್ರ ಮನಿಗೆ. ಮರನೇ ದಿನ ಮತ್ತ ನಾಗಲಿಂಗಜ್ಜ ಶಾಸ್ತ್ರ ಕೇಳಲಿಕ್ಕೆ, ಪ್ರವಚನ ಕೇಳಲಿಕ್ಕೆ ಭಕ್ತರು ಬರ್ತಾರಂತ ಮತ್ತ ಕುಂತಿದ್ರು. ಅದ್ರೊಳಗ ಒಬ್ಬಕ್ಕೆ ಹೆಣ್ಮಗಳು ಬಂದ್ಲು. ಆಕಿ ಬಂದ ಏನ್ ಮಾಡಿದ್ಲಂತಂದ್ರ, ಒಂದು ದಪ್ಪನ ಹಗ್ಗ, ಕಾತಿ ಹಗ್ಗ, ನೀರ್ ಜಗ್ಗು ತಗೊಂಡು ಬಂದಿದ್ಲು. ಆಕಿ ಹೇಳ್ತಾಳ ಏನಂದ್ರ, ಯಪ್ಪ ನಿನ್ನೆ ನೀನು ಶಾಸ್ತ್ರವನ್ನ ಹೇಳುವಾಗ ನೀ ಬಾರ್ಕೋಲ್ನಿಂದ ಹೊಡೆಯೋ ಹೊಡೆತಕ್ಕ ನನಗ ಸಹಿಸ್ಕೊಳ್ಳಕ್ ಆಗದ. ನಾ ಏನ್ ಮಾಡಿದ್ನಿ ಅಂತಂದ್ರ ಆ ಹಗ್ಗ ಜಗ್ಗಿ ಬಿಚ್ಕೊಂಡಿದ್ದೆ, ಆದ್ರೂನು ಸಹಿತ ಮತ್ತು ಸುಮ್ನ ಕುಂತಿದ್ದೆ. ಇವತ್ತು ನೀ ಏನ್ ಮಾಡ್ಬೇಕಂದ್ರ ಈ ಹಗ್ಗದಿಂದ ಬಿಗದು ಕಟ್ಟಬೇಕು. ಎಷ್ಟು ಹೊಡಿತೀಯೋ ಹೊಡಿ, ಎಷ್ಟು ನನಗ ದುಃಖವನ್ನು ಕೊಡ್ತೀಯೋ ಕೊಡು, ಆದ್ರೆ ಕಡಿಗೆ ನಿನ್ನೊಳಗ ನನ್ನನ್ನು ಸೇರಿಸ್ಕೊ, ಇದು ಒಂದು ನನ್ನ ಆಶೆ ಐತೆ ಅಂತ ಹೇಳ್ಕಾರ ಹೇಳಿದ್ಲಂತ. ಅವಾಗ ಆ ತಾಯಿಯನ್ನ ನೋಡಿ ಆನಂದ ಭಾಷ್ಪಗಳನ್ನು ಸುರಿಸಿ ನವಲಗುಂದದ ನಾಗಲಿಂಗಜ್ಜವರು ಒಂದು ಮಾತು ಹೇಳಿದ್ರಂತ, ನೋಡ್ವಾ ನನಗ ಗೊತ್ತಿತ್ತು ನೀವ್ ಒಬ್ಬಕ್ಕೆ ಬರ್ತಿ ಅಂತ ಹೇಳಿಕಾರ. ಶಾಸ್ತ್ರ ಹೇಳ್ರಿ, ಪ್ರವಚನ ಹೇಳ್ರಿ, ಉದ್ಧಾರ ಆಕ್ಕಿವ್ ಅಂತೇಳಿ ಊರಾಗಿನ ಮಂದಿ ಎಲ್ಲಾ ಬಂದ್ರು. ಕೇಳ್ಬೇಕಂತ ಹೇಳಿಕಾರ 4 ಜನ ಬಂದ್ರಿ. ಪಾರ ಆಗ್ಬೇಕಂತ ಹೇಳಿಕಾರ ನೀವ್ ಒಬ್ಬಕ್ಕೆನ ಬಂದಿವ. ಇವತ್ತಿನಿಂದ ನೀ ಮುಕ್ತಳಾಗ್ತಿ. ನಿನ್ನನ್ನು ಮುಕ್ತಳನ್ನಾಗಿ ಮಾಡುವಂತಹ ಭಾರ ನನ್ನದು. ಗುರುವಿನ ಅನುಗ್ರಹ ನಿನ್ನ ಮೇಲೆ ಆಯ್ತಂತ ಹೇಳಿಕಾರ ಆಕಿ ತಲೆ ಮೇಲೆ ಕೈ ಇಟ್ಟು ಪೂರ್ಣವಾದಂತಹ ಆಶೀರ್ವಾದವನ್ನ ನವಲಗುಂದದ ನಾಗಲಿಂಗಜ್ಜವ್ರು ಮಾಡಿದ್ರು. ಆಕಿಗೆ ಹೇಳ್ತಾರ ಏನಂತಂದ್ರ, ಎಲ್ಲಿ ಮಠ ನಾಗಲಿಂಗ ಮಹಾಸ್ವಾಮಿ ಚರಿತ್ರೆ ಉಳಿತೈತಿ ಅಲ್ಲಿ ಮಠ ನಿನ್ನ ಹೆಸರು ಉಳಿತೈತಿ ಅಂತ ಹೇಳಿದ್ರು. ಆ ಹೆಣ್ಮಗಳು ಯಾರಪ್ಪ ಅಂದ್ರ ಸಮಗಾರ ಭೀಮವ್ವ. ಆ ಸಮಗಾರ ಭೀಮವ್ವ ಎಷ್ಟೊಂದು ಭಕ್ತಿ ಮಾಡಿದ್ಲು ಅಂತಂದ್ರ, ಹೇಳಿದ್ರಲ್ಲ ಈಗ ಅವರು ಏನಂತಂದ್ರ ಸ್ಥಾನ, ಆಪ್ತ, ಅಂಗ ಮತ್ತು ಸದ್ಭಾವನ ಅನ್ನುವಂತಹ ಸೇವೆಗಳನ್ನ, ಎಷ್ಟೊಂದು ಚತುರ್ವಿಧ ಸೇವೆಗಳನ್ನ ಆ ಸಮಗಾರ ಭೀಮವ್ವ ಮಾಡಿದ್ಲಂತಂದ್ರ ಇವತ್ತಿನ ಮಠಾನು ಸಹಿತ ಸಮಗಾರ ಭೀಮವ್ವನ ಹೆಸರು ನಾಗಲಿಂಗಜ್ಜನ ಜೊತೆ ಯಾವಾಗ್ಲೂ ಸಹಿತ ಉಳಿದೈತಿ. ಅದಕ್ಕ ನಾವು ಏನ್ ಹೇಳ್ತೇವಿ ಅಥವಾ ನಾವು ಏನ್ ಕೇಳ್ತೇವಿ ಅದು ಮುಖ್ಯ ಅಲ್ಲ. ಹೇಳಿದಂಗ ಮತ್ತೆ ಕೇಳಿದಂಗ ನಾವ್ ಎಷ್ಟು ನಡ್ಕೊಳ್ತೀವಿ ಅದು ಮುಖ್ಯ ಐತಿ. ಅದಕ್ಕಾಗಿ ನೆಲದ ಮರಿಯ ನಿಧಾನದಂತೆ, ತಿಳದ ಮರೆಯ ತೈಲದಂತೆ, ಉದಕ ಮರೆಯ ಅಗ್ನಿಯಂತೆ, ಭಾವ ಮರೆಯ ಬ್ರಹ್ಮವಾಗಿಪ್ಪ ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಅಕ್ಕ ಮಹಾದೇವಿನೂ ಸಹಿತ ಬಹಳ ಸುಂದರವಾದಂತ ವಚನವನ್ನ ಹೇಳ್ತಾಳ. ನೀರೊಳಗ ಅಗ್ನಿ ಐತಂತ ಅದು ಕಂಡಿಲ್ಲ, ಎಳ್ಳಿನೊಳಗ ಎಣ್ಣೆ ಐತಂತ ಅದು ಕಂಡಿಲ್ಲ, ಭೂಮಿಯೊಳಗ ಬಂಗಾರ ಐತಂತ ಅದು ಕಂಡಿಲ್ಲ. ಅದಕ್ ಕಾಣಬೇಕಂದ್ರೆ ಕೆಲವು ಪ್ರಕ್ರಿಯೆಗಳನ್ನ ಮಾಡಿದಾಗ ನಮಗೆ ಹೆಂಗ ಕಾಣ್ತೈತಿ ಹಂಗ ನಿನ್ನೊಳಗನ ಪರಬ್ರಹ್ಮನಿದ್ದಾನ, ನಿನ್ನೊಳಗನ ದೇವರಿದ್ದಾನ. ಅವನನ್ನು ಹುಡುಕ್ಲಿಕ್ಕ ನೀ ಕೆಲವೊಂದು ಪ್ರಕ್ರಿಯೆಗಳನ್ನ ಮಾಡಬೇಕು. ಆ ಪ್ರಕ್ರಿಯೆಗೆ ಮೊದಲನೆಯ ಹಂತ ಯಾವುದಪ್ಪ ಅಂತಂದ್ರ ಈ ಸತ್ಸಂಗವನ್ನ ಮಾಡಬೇಕು. ಸತ್ಸಂಗವನ್ನ ಮಾಡಬೇಕು. ಈ ಸತ್ಸಂಗ ಏನ್ ಮಾಡ್ತೈತಂದ್ರ ಸಂತ ಶಿಶುನಾಳ ಶರೀಫರು ಹೇಳಿದಂಗ ನೀರಿಲ್ಲದ ಜಳಕ ಮಾಡಿರಬೇಕು, ಮಡಿ ಇಲ್ಲದ ಬಟ್ಟಿ ಉಟ್ಟಿರಬೇಕು, ಊಟ ಮಾಡದ ಪಟ್ಟಿ ತುಂಬಿರಬೇಕು, ಜೋಲಿ ಹೋಗಿ ನಿನ್ನ ಪಾದಕ್ಕ ಬಿದ್ದಿರಬೇಕು ಅಂತ ಹೇಳ್ಕಾರ. ಶಿಶುನಾಳ ಶರೀಫರು ಬಹಳ ಸುಂದರವಾಗಿ ಹೇಳ್ತಾರ ಏನಂತಂದ್ರ, ನೀರಿಲ್ಲದ್ಲಿ ಸ್ನಾನ ಮಾಡೋದು ಯಾವ್ದಪ್ಪ ಅಂದ್ರೆ ಇದು ಸತ್ಸಂಗ. ಊಟ ಇಲ್ಲದ್ಲಿ ಹೊಟ್ಟೆ ತುಂಬುದು ಯಾವ್ದಪ್ಪ ಅಂದ್ರೆ ಇದು ಸತ್ಸಂಗ. ಮಡಿ ಇರ್ಲಾರ್ದ ಬಟ್ಟೆಯನ್ನು ಉಟ್ಕೊಳ್ಳೋದು ಯಾವ್ದಪ್ಪ ಅಂದ್ರ ಇದು ಸತ್ಸಂಗ. ಅದಕ್ಕ ಸತ್ಸಂಗವನ್ನು ನಾವು ಹೆಂಗ್ ಮಾಡಬೇಕು, ಮಹಾತ್ಮರ ಬಗ್ಗೆ ಚಿಂತನೆಯನ್ನು ಹೆಂಗ ಮಾಡ್ಬೇಕಂದ್ರ ಈಗ ನನ್ನ ಮುಂದೆ ನಡೆದೈತಿ, ನನ್ನ ಕಣ್ ಮುಂದೆ ನಡೆದೈತಿ ಅಂತ ಮಾಡಬೇಕು ಒಂದನೇದ್ದು. ಎರಡನೇದಂದ್ರ ನಮ್ಮ ಎಲ್ಲರ ಹೃದಯದಲ್ಲಿಯೂ ಸಹಿತ ಒಬ್ಬೊಬ್ಬ ಆರಾಧ್ಯ ಮಹಾತ್ಮರು ಇರ್ತಾರ. ನನ್ನೊಳಗೊಬ್ರು ಇದಾರ, ನಿಮ್ಮೊಳಗಿಬ್ರು ಇದಾರ, ಎಲ್ಲರೊಳಗುನು ಒಬ್ಬೊಬ್ರು ಆರಾಧ್ಯ ಮಹಾತ್ಮರು ಇರ್ತಾರ, ಗುರುಗಳಿರ್ತಾರ.
ನಾವು ಒಂದ್ ಕೆಲಸ ಮಾಡ್ಬೇಕು, ಏನಂತಂದ್ರೆ ಯಾವ ಮಹಾತ್ಮರ ದರ್ಶನವನ್ನ ಮಾಡಿದ್ರೂ ಸಹಿತ ಅವರೊಳಗ ನಮ್ಮ ಆರಾಧ್ಯ ಗುರುಗಳನ್ನ ಕಾಣೋದು ಒಂದನೇದ್ದು. ಎರಡನೇದು ಏನಪ್ಪಾ ಅಂದ್ರ ನಮ್ಮ ತತ್ವವನ್ನ, ನಮ್ಮ ಗುರುಗಳನ್ನ ಮ್ಯಾಲಗಟ್ಟಾಕ್ ಹೋಗಿ ಇನ್ನೊಂದು ತತ್ವವನ್ನ, ಇನ್ನೊಬ್ಬ ಗುರುಗಳನ್ನ ಕೆಳಮಟ್ಟಕ್ಕೆ ಮಾಡಿ ಮಾತಾಡಬಾರದು. ಎಲ್ಲರೊಳಗನೂ ಸಹಿತ ಅವರನ್ನ ಕಾಣುವಂತಹ ಸಮತ್ವ ಭಾವ ನಮ್ಮೊಳಗ ಉಳಿತಪ್ಪ ಅಂದ್ರ ನಾವೇನಾಗ್ತೇವಂದ್ರ ಜೀವನ್ ಮುಕ್ತರಾಗ್ತೇವಿ. ಸಿದ್ಧಾರೂಢಪ್ಪಗಳ ಬಗ್ಗೆ ಇನ್ನೂ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಕುಂಬಾರ ಮಾಡಿದ ಹಣತೆಯಲ್ಲಿ ಗಾಣಿಗತಿ ಹಿಡಿದ ಎಣ್ಣೆಯ ಹೊಯ್ದು, ಒಕ್ಕಲಿಗ ಬಿತ್ತಿದ ಹತ್ತಿಯ ನಿಟ್ಟು, ವ್ಯಾಪಾರಿ ಹುಟ್ಟಿಸಿದ ಕಡ್ಡಿಯ ಗೀರಿ, ವಿಪ್ರ ಹೊತ್ತಿಸಿದ ಜ್ಯೋತಿಗೆ ಜಾತಿ ಯಾವುದು ಅಂತ ಹೇಳಿ ಕೇಳಿದ. ಕುಂಬಾರವ ಹಣತಿ ಮಾಡಿಕೊಟ್ಟ, ಗಾಣಿಗೆರವ ಎಣ್ಣಿ ಮಾಡಿಕೊಟ್ಟ, ಒಬ್ಬ ರೈತ ಹತ್ತಿ ತಯಾರು ಮಾಡಿಕೊಟ್ಟ, ಒಬ್ಬ ವಿಪ್ರ, ಒಬ್ಬ ಜಂಗಮ ದೇವಸ್ಥಾನದೊಳಗ ಯಾರೋ ಒಬ್ರು ತಯಾರು ಮಾಡಿಕೊಟ್ಟಂತ ಕಡ್ಡಿಯನ್ನು ಕೊರೆದು ದೀಪವನ್ನು ಹಚ್ಚಿದ. ಅದು ಬೆಳಕು ಬಿತ್ತಲ್ಲ, ಅದು ಯಾವ ಜಾತಿದಂತೆ? ಅದಕ್ಕೆ ಯಾವ ಜಾತಿನೂ ಇಲ್ಲ. ಹಣತಿ ಇಲ್ಲಂದ್ರೆ ನಡೀದಿಲ್ಲ, ಎಣ್ಣೆ ಇಲ್ಲಂದ್ರೆ ನಡೀದಿಲ್ಲ, ಬತ್ತಿ ಇಲ್ಲಂದ್ರೆ ನಡೀದಿಲ್ಲ, ಕಡ್ಡಿ ಪೆಟ್ಟಿಗೆ ಇಲ್ಲಂದ್ರೆ ನಡೀದಿಲ್ಲ, ಕೊರೆದು ಹಚ್ಚವ್ರು ಇಲ್ಲಂದ್ರೆ ನಡೀದಿಲ್ಲ. ಆ ಜಾತಿ ಹೆಂಗ ಜಾತಿ ಇಲ್ಲದಂಗ ನಿಂತೈತಿ ಜ್ಯೋತಿ, ಹಂಗ ಸಿದ್ಧಾರೂಢಪ್ಪಗಳು ಒಂದ ಮಾತಾಡಿದಾರೆ, ಏನಂತಂದ್ರೆ ನೀ ಆನಂದ ರೂಪನಿದೆಯೋ, ನಿನಗೆ ಮಡಿ ಮೈಲಿಗೆ ಏನಿಲ್ಲೋ, ಈ ಶರೀರ ನೀನಲ್ಲೋ. ನೀ ಏನ್ ಮಾಡಪ್ಪ ಅಂತಂದ್ರ ನಿನ್ನೊಳಗ ನೀ, ಅದಕ್ಕ ಶಿಶುನಾಳ ಶರೀಫ್ರ ಹೇಳ್ತಾರ, ನನ್ನೊಳಗ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡ್ಕೊಂಡೆ, ಎಲ್ಲಾರ ಹಂಗನ್ನು ಹರಕೊಂಡೆ ಅಂತ ಹೇಳಿದ್ರು. ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ, ಗುರು ಉಪದೇಶವ ಪಡಕೊಂಡೆ, ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ, ಗುರು ಗೋವಿಂದನ ಪಾದ ಹಿಡ್ಕೊಂಡೆ ಅಂತ ಹೇಳ್ತಾರೆ. ಹೆಂಗೆ ಹೇಳಿದಾರೋ ಹಂಗ ಒಳಗಿದ್ದಂತಹ ಸಂಶಯಗಳನ್ನ ಕಳ್ಕೋಬೇಕು. ಕಾಲೊಳಗ ಮುಳ್ಳಿತ್ತಂದ್ರ, ಕಣ್ಣೊಳಗ ಹಳ್ಳಿತ್ತಂದ್ರ ನಮಗ ಬದುಕಾಕ ಆಗುದಿಲ್ಲ. ಯಾವಾಗ ಕಾಲೊಳಗಿದ್ದಂತಹ ಮುಳ್ಳನ್ನು ತಕ್ಕೊತೀವಿ ಆವಾಗ ಸಮಾಧಾನ ಆಗತೈತಿ. ಯಾವಾಗ ಕಣ್ಣೊಳಗಿದ್ದಂತ ಹಳ್ಳನ್ನು ತಕ್ಕೊಂಡು ಕೂಡ್ಲಿ ನಮಗ ಸಮಾಧಾನ ಆಕತಿ. ಹಂಗ ಮನುಷ್ಯನೊಳಗ ಸಂಶಯ ಇಟ್ಕೊಂಡು ಬದುಕಬಾರದು. ಈ ಸಂಶಯವನ್ನ ತೆಗೆಯುವಂತಹ ಕಾರ್ಯವನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಆ ಸದ್ಗುರುನಾಥ ಮಾಡ್ತಾನ. ಸದ್ಗುರು ಏನ್ ಮಾಡ್ತಾನಂದ್ರೆ ನಮ್ಮ ಮನುಷ್ಯನೊಳಗ ಏನ ಸಂಶಯ, ನಮ್ಮನ್ನ ಏನ್ ಮಾಡ್ತಾನಂದ್ರೆ ನಿಸ್ಸಂಶಯರನ್ನಾಗಿ ಮಾಡ್ತಾನ. ಮತ್ತು ಒಂದು ಮಾತು ಬಹಳ ಚಂದ ಹೇಳ್ತಾರ, ಏನಂತಂದ್ರ ನಿಶ್ಚಿಂತನಾಗಬೇಕಂತಿ ಬಲು ದುಶ್ಚಿಂತಿ ಒಳಗ ನೀ ಕುಂತಿ ಅಂತ ಹೇಳ್ತಾರ. ಬಾಯಿಲಿಂದ ಏನ್ ಹೇಳಕತ್ತೇವಂದ್ರ ನಮಗ್ ಸುಖ ಬೇಕು, ಸುಖ ಬೇಕು, ನಾವು ನಿಶ್ಚಿಂತರಾಗ್ಬೇಕು ಅಂತ ಬಾಯಿಲಿಂದ ಹೇಳಕತ್ತೀವಿ. ಆದ್ರ ಒಳಗ ಮಾತ್ರ 108 ಚಿಂತೆಗಳನ್ನ ಇಟ್ಕೊಂಡನ ನಾವು ಜೀವನ ಮಾಡಕತ್ತೇವ. ಅದಕ್ಕಾಗಿ ಚಿಂತೆ ಮಾಡಬೇಡ, ಎಲ್ಲವನ್ನೂ ಸಹಿತ ಆ ಪರಮಾತ್ಮನ ಮೇಲೆ ಭಾರವನ್ನಿಡು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಹಂ ಅಂತ ಹೇಳಿಕಾರ ಕೃಷ್ಣ ಭಗವಂತ ಹೇಳಿದಂಗ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ನಿಷ್ಠೆಯಿಂದ ನಮ್ಮ ಕಾಯಕವನ್ನ ಮಾಡೋದು. ಆದಷ್ಟು ನಮ್ಮ ಮನುಷ್ಯನೊಳಗ ಸಹಿತ ಯಾರಿಗೂ ಕೆಟ್ಟಾಗ್ಲಿ ಅಂತ ಹೇಳಿಕಾರ ಬಯಸುದು ಬೇಡ. ಎಲ್ಲರಲ್ಲಿಯೂ ಸಹಿತ ಪರಮಾತ್ಮನನ್ನ ಕಾನೂನು. ಅವ್ರು ದೊಡ್ಡವರು, ಇವರು ಸಣ್ಣವರು ಅನ್ನುವಂಥ ಭಾವ ಒಂದ್ ವೇಳೆ ನಮ್ಮೊಳಗೆ ಇತ್ತಪ್ಪ ಅಂದ್ರೆ ನಾವು ಅದನ್ನ ಬಿಟ್ಟು ಬಿಡುದು. ಬೆಳಿಗ್ಗೆ ಎದ್ದು ಕೂಡ್ಲೆ ಒಂದು ಮಂತ್ರವನ್ನ ಹೇಳ್ತಾರಂತ, ಏನಂದ್ರೆ ಕರಾದ್ರಿ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳಿಕಾರ. ನಮ್ಮ ಕೈ ಒಳಗನ ಗೌರಿ ಇದ್ದಾಳ, ನಮ್ಮ ಕೈ ಒಳಗನ ಲಕ್ಷ್ಮಿ ಇದ್ದಾಳ, ನಮ್ಮ ಕೈ ಒಳಗನ ಸರಸ್ವತಿ ಇದ್ದಾಳ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿ ಇವ್ರು ನಿನ್ನ ಬಿಟ್ಟಿಲ್ಲ, ನಿನ್ನೊಳಗನ ಅದಾರ. ಅವ್ರನ್ನ ಹೊರಗೆ ಹುಡುಕ್ಬೇಡ, ಒಳಗ ಹುಡುಕು. ಹೆಂಗದಾರಪ್ಪ ಅಂತಂದ್ರ ಅವರು ಹಣ್ಣಿನೊಳಗ ರುಚಿ ಅಡಿಗಿದಂಗದಾರ, ಹೂವಿನೊಳಗ ಸುಗಂಧ ಅಡಿಗಿದಂಗದಾರ, ಹಾಲಿನೊಳಗ ತುಪ್ಪ ಅಡಿಗಿದಂಗದಾರ. ಅವ್ರನ್ನ ನೀ ಹೆಂಗ ಕಾಣಬೇಕಪ್ಪ ಅಂತಂದ್ರ, ನೀ ಇವತ್ತ ಯಾರೋ ಒಬ್ರು ವಯಸ್ಸಾದವರು ಅವ್ರಿಗೆ ಮ್ಯಾಲ ಹೇಳಕ್ ಆಗ್ವಲ್ತು, ಕಟ್ಟಿ ಹತ್ತಕ್ ಆಗ್ವಲ್ತು ಅಂತ ನಿನಗ ಅನಿಸ್ತಪ್ಪ ಅಂದ್ರ ನೀ ಹೋಗಿ ಅವ್ರನ್ನ ಕೈ ಹಿಡಿದ ಮ್ಯಾಲೆ ಎಬಿಸಿ ಕುಂಡ್ರಿಸಿ ಅವ್ರನ್ನ ಕಟ್ಟಿ ಹತ್ತಿಸ್ಲಿಕ್ಕೆ ಅನುಕೂಲ ಮಾಡಿ ನಿನ್ನೊಳಗಿದ್ದಂತಹ ಶಕ್ತಿಯನ್ನ ಅವರ ಸಹಾಯಕ್ಕೆ ನೀವು ಉಪಯೋಗ ಮಾಡಿದೆ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಏನಂತಂದ್ರ ನಿನ್ನೊಳಗನ ಮಹಾಕಾಳಿ ಪಾರ್ವತಿ ಅದಾಳ ಅಂತ ಹೇಳ್ತಾರ. ಮತ್ತೊಂದು ಏನಪ್ಪಾ ಅಂತಂದ್ರ ಇವತ್ತು ಬಹಳ ಬಡವರಿದ್ರು, ಏನೋ ಅವ್ರ ತೊಂದರೆ ಒಳಗದಾರ ಅಂತ ಹೇಳ್ತಾರ. ನಮಗ ಅನಿಸ್ತಪ್ಪ ಅಂದ್ರ ನಮ್ಮೊಳಗಿದ್ದಂತಹ ಸಾಕಷ್ಟು ದುಡ್ಡಿನೊಳಗ ಸ್ವಲ್ಪ ದುಡ್ಡನ್ನ ಆ ಬಡವರಿಗೆ ಕೊಟ್ಟಿವಪ್ಪ ಅಂದ್ರೆ ತಿಳ್ಕೊಂಡ್ ಬಿಡ್ಬೇಕು ಏನಂತಂದ್ರ ನಮ್ಮೊಳಗನ ಲಕ್ಷ್ಮೀದಾಳ ಅಂತ ಹೇಳ್ತಾರ, ತಿಳ್ಕೊಳ್ಳೋದು. ಇನ್ನೊಂದು ಏನಂತಂದ್ರ ಇನ್ನೊಬ್ಬರಿಗೆ ಎಂದೂ ಕೆಟ್ಟಾಗಬಾರದು, ಎಲ್ಲರಿಗೂ ಒಳ್ಳೇದಾಗಲಿ. ಅವರೊಳಗಿದ್ದಂತಹ ಆತ್ಮನ ನನ್ನೊಳಗೈತಿ. ವೈರಿಯ ಆತ್ಮ, ನನ್ನ ಆತ್ಮ, ನಿಮ್ಮ ಆತ್ಮ ಒಂದೇ.
ಎಲ್ಲರಲ್ಲಿ ತುಂಬಿರುವ ಶಿವಚೈತನ್ಯ ಒಂದೇ, ಜಗದೊಳಗೆ ತುಂಬಿರುವ ಆತ್ಮವೇ ಅಮರ, ದ್ವೇಷಿಸು ವೈರಭಾವ, ಪೋಷಿಸು ಸದ್ಭಾವ ಅಂತ ಹೇಳಿಕಾರ ಜ್ಞಾನನಿಧಿ ಚನ್ನಬಸವಣ್ಣನವರು ಹೇಳಿದಂಗ ಎಲ್ಲರ ಆತ್ಮನು ಒಂದೇ ಅದಾವ ಅಂತ ಹೇಳಿ ತಿಳ್ಕೊಳ್ಳುವಂತ ಭಾವನೆ ನಮ್ಮೊಳಗ ಮೂಡಿತಂದ್ರೆ ತಿಳ್ಕೊಂಡ್ಬಿಡುದು ಏನಂದ್ರೆ ನಮ್ಮೊಳಗನ ಸರಸ್ವತಿ ಅದಾಳ ಅಂತ ಹೇಳ್ತಾರ. ಅದಕ್ಕಾಗಿ ನಿನ್ನ ಶರೀರದಿಂದ ಇನ್ನೊಬ್ಬರಿಗೆ ಶಕ್ತಿಯಿಂದ ಉಪಯೋಗ ಮಾಡಿದಿಪ್ಪ ಅದೇ ಅಂದ್ರೆ ನಿನ್ನೊಳಗ ಪಾರ್ವತಿ ಇದ್ದಾಳ. ನಿನ್ನ ಸಂಪತ್ತಿನಿಂದ ಇನ್ನೊಬ್ಬರಿಗೆ ಉಪಯೋಗ ಆದಿಪ್ಪ ಅಂದ್ರ ನಿನ್ನೊಳಗೆ ಏನದಾಳ ಅಂತಂದ್ರ ಮಹಾಲಕ್ಷ್ಮಿ ಅದಾಳ. ನಿನ್ನ ಒಂದು ಭಾವನೆಗಳಿಂದ ಇನ್ನೊಬ್ಬರಿಗೆ ಉಪಯೋಗ ಆದಿಪ ಅಂತಂದ್ರ ನಿನ್ನೊಳಗನ ಸರಸ್ವತಿ ಅದಾಳ. ಸರಸ್ವತಿಯನ್ನ, ಲಕ್ಷ್ಮಿಯನ್ನ, ಪಾರ್ವತಿಯನ್ನ ಬ್ಯಾರೆ ಕಡೆ ಹುಡುಕಬೇಡಪ್ಪ, ನಿನ್ನೊಳಗನ ಅದಾಳ, ನಿನ್ನನ್ನ ಬಿಟ್ಟಕ್ಕೆ ಇಲ್ಲ ಆ ತಾಯಿಯನ್ನ. ಅದಕ್ಕೆ ಹೇಳ್ತಾರ ಏನಂತಂದ್ರೆ ದೇವಿ ಪುರಾಣದೊಳಗ ಬಹಳ ಸುಂದರವಾದಂತ ಒಂದು ವಿಷಯವನ್ನ ಹೇಳ್ತಾರ. ಏನಂತಂದ್ರ ಚಿದಾನಂದ ಅವಧೂತರನ್ನ ಆ ಸಿಂಧನೂರು ಪರ್ವತದ ಮೇಲೆ ಕುಂತಾಗ ಭಕ್ತಾದಿಗಳ ಬಂದು ಕೇಳ್ತಾರ, ಯಪ್ಪ ನೀವು ಒಂದೂ ದಿವಸ ಮಡಿಯಿಂದ ಆ ತಾಯಿಯನ್ನು ಪೂಜೆ ಮಾಡಿದ್ದನ್ನು ನೋಡ್ಲಿಲ್ಲ, ಆಕೆಗೆ ಅಭಿಷೇಕ ಮಾಡಿದ್ದನ್ನು ನೋಡ್ಲಿಲ್ಲ, ಆಕೆಗೆ ವಸ್ತ್ರಗಳನ್ನ ತೊಡಸಿದ್ದನ್ನು ನೋಡ್ಲಿಲ್ಲ, ಆಕೆಗೆ ಆಭರಣಗಳನ್ನ ಹಾಕಿದ್ದನ್ನು ನೋಡ್ಲಿಲ್ಲ, ಆದ್ರೆ ನಿಮಗೆ ಹೆಂಗ ಬೆಟ್ಟ ಆದ್ಲು ಆ ಜಗನ್ಮಾತೆ ಅಂತ ಹೇಳ್ತಾರ. ಚಿದಾನಂದ ಅವಧೂತರನ್ನ ಭಕ್ತರ ಪ್ರಶ್ನೆ ಮಾಡ್ತಾರ. ಅವಾಗ ಚಿದಾನಂದ ಅವಧೂತರು ಒಂದು ಮಾತು ಹೇಳ್ತಾರ. ಏನಂತಂದ್ರ ಇದ್ರೊಳಗ ನನಗ ಹೆಂಗ್ ಒಲಿತಾಳು ಅಂತ ಹೇಳ್ತಾರೆ ಹೇಳೋ ಬದ್ಲಿ ನಿಮಗ ಹೆಂಗ್ ಒಲಿತಾಳು ಅನ್ನೋದನ್ನ ಹೇಳ್ತಾನೆ ಕೇಳ್ರಿ ಅಂತ ಹೇಳಿ ಒಂದು ಮಾತು ಹೇಳ್ತಾರ. ವಿರತಿ ಬಲಿಯಲ್ಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ, ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು, ಹಿರಿದಶನವನ್ನು ಬಿಡಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನೆಯೆಲ್ಲ ಕೇಳೆಂದ ಅವಾಗ ಒಲಿತಾಳ. ಹಂಗ ಒಲಿದುಲ್ಲ, ನಾ ಎಷ್ಟ ಇದನ್ನ ಮಾಡಿದ್ರು ಸಹಿತ ಒಲಿದುಳು. ಯಾವಾಗ ನಿನಗೆ ಒಲಿತಾಳಪ್ಪ ಅಂತಂದ್ರ ವಿರತಿ ಅಂದ್ರೆ ಭಕ್ತಿ ನೋಡ್ರಿ. ಭಕ್ತಿ, ಅದ ಭಕ್ತಿ ಅಂದ್ರೆ ಏನಂತಂದ್ರೆ ನಿಷ್ಕಾಮವಾದಂತಹ ಪ್ರೇಮ, ಯಾವ ಆಶೆನ ಇಲ್ಲ. ಆಸೆ ಇಲ್ಲದೆ ಭಜಿಸುವವನಿಗೆ ಏಸು ಹೇಳಲಿ ದಾಸಿಯಾಗಿ ಹಳಾಸು ಪುರುಷಗೆ ಕೊಡುವಳೆಯ ಸಾಯುಜ್ಯ ಮುಕ್ತಿಯನು, ವಾಸನಾಕ್ಷಯನಾಗಿ ದೇವಿಯನ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯ ಹೇಳು ಕೇಳೆಂದ ಅಂತ ಹೇಳ್ತಾರ. ಎಲ್ಲಿ ಹುಡುಕಾಕತ್ತಿ ಅಕ್ಕಿನ? ಗರ್ಭಗುಡಿ ಒಳಗ, ದೇವಸ್ಥಾನದೊಳಗ, ಕ್ಷೇತ್ರದೊಳಗ ಎಲ್ಲದಾಳಪ್ಪ ಅಂತಂದ್ರ ಯಾರ ನಿಷ್ಕಾಮವಾದಂಥ ಭಕ್ತಿಯನ್ನ ಮಾಡಿ ಪರರ ಕಲ್ಯಾಣವನ್ನ ತನ್ನ ಮುಖ್ಯ ಗುರಿ ಅಂತ ಹೇಳಿಕಾರ ತಮ್ಮ ಜೀವನವನ್ನು ಸಾಗ್ಸಾಕತ್ತಾರ. ಅವರ ಹೃದಯದೊಳಗದನಪ್ಪ ನಾನು, ಅವರ ಹೃದಯದೊಳಗ ನನ್ನನ್ನ ಕಾಣ್ರಿ, ಹೊರಗ ಕಾಣಬೇಡ್ರಿ. ನೀವು ಪಕ್ವವಾಗ್ರಿ, ನೀವು ಸಂಶಯಗಳನ್ನ ಅಳಿಸ್ಕೊಂಡು ಗುರುಕೃಪೆಗೆ ಪಾತ್ರರಾಗ್ರಿ. ನಿಮ್ಮೊಳಗನ ನಾ ಏನ್ ಮಾಡ್ತೀನಿ ಅಂತಂದ್ರೆ ಕಾಂತೀನಿ ಅಂತ ಹೇಳಿಕಾರ ಜಗನ್ಮಾತೆ ನಮಗ್ ಹೇಳಿದಾಳ. ಪ್ರತಿಯೊಬ್ಬ ಮಹಾತ್ಮರನು, ಪ್ರತಿಯೊಬ್ಬ ಸಂತರನು, ಪ್ರತಿಯೊಬ್ಬ ಅವತಾರಿ ಪುರುಷರನು ಅದನ್ನ ಹೇಳಿದಾರೆ ನಮಗ. ಏನಂತಂದ್ರ ನೀವು ಸುಖಿಗಳಿದ್ದೀರಿಪ್ಪ, ನೀವು ಆನಂದ ರೂಪರಿದ್ದೀರಿಪ್ಪ, ನಿಮ್ಮೊಳಗ ಭೇದ ಭಾವವನ್ನು ಮಾಡಿ ಹೊಡೆದಾಡ್ಬ್ಯಾಡ್ರಿಪ್ಪ, ನಿಮ್ಮೊಳಗನ ದೇವರನ್ನ ಕಾಣ್ರಿ, ಬ್ಯಾರೆ ಕಡೆ ಹುಡುಕಾಕ್ ಹೋಗ್ಬ್ಯಾಡ್ರಿ, ಎಲ್ಲ ತತ್ವಗಳನ್ನು ಗೌರವಿಸ್ರಿ. ಯಾವ ತತ್ವವನ್ನು, ಯಾವ ಧರ್ಮವನ್ನು, ಯಾವ ಮಹಾತ್ಮನನ್ನು ನೀವು ಅಲ್ಲಗಳಿಬೇಡ್ರಿ. ಅದನ್ನ ನೀವ್ ಏನ್ ಮಾಡ್ಬೇಡ್ರಿಪ್ಪ ಅಂದ್ರ ತಿರಸ್ಕಾರ ಮಾಡ್ಬೇಡ್ರಿ. ಬೇಕಾದ್ರ ಸ್ವೀಕಾರ ಮಾಡ್ರಿ, ಬ್ಯಾಡ ಅಂದ್ರ ಸುಮ್ನೆ ಬಿಟ್ಬಿಡ್ರಿ. ಅದನ್ನ ತಿರಸ್ಕಾರ ಮಾಡುವಂತಹ ಭಾವವನ್ನು ನೀವು ಇಟ್ಕೊಳ್ಬೇಡ. ಅದರಿಂದ ನೀ ಏನಾಗ್ತಿ ಅಂದ್ರೆ ಮನುಷ್ಯನಿದ್ದವನು ಮಹಾದೇವನಾಗತಿದೀಪ ಅಂತ ಹೇಳಿಕಾರ. ವಿಶೇಷವಾಗಿ ಎಲ್ಲ ಮಹಾತ್ಮರು ಸಹಿತ ಹೇಳ್ಕೊಂತ ಬಂದರ ಗದಗಿನೊಳಗಿದ್ದಂತಹ ಶಿವಾನಂದ ಮಹಾಸ್ವಾಮಿಗಳು, ಗದಗಿನ ಶಿವಾನಂದ ಪೂಳು, ಅವರು ಸಹಿತ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಹೊಸಳ್ಳಿ ಬೋಧೀಶ್ವರರು 825 ವರ್ಷ ಬದುಕಿದ್ರು. ಅವರು ಒಂದು ಆಶೀರ್ವಾದದಿಂದ ಹುಟ್ಟಿದಂತಹ ಪುಣ್ಯಾತ್ಮರು. ಅವರನ್ನ ವೀರನಗೌಡರು ಅಂತ ಹೇಳಿ ಕರಿತಿದ್ರು. ಅವರು ಮಾಸ್ತರ್ಕಿ ಮಾಡಿ ರಿಟೈರ್ಡ್ ಆದ ನಂತರ ಅವರು ಸಹಿತ ಜೀವನ್ ಮುಕ್ತರಾದರು. ಅವರೊಳಗಿದ್ದಂತಹ ಬ್ರಹ್ಮಾನಂದವನ್ನು ನೋಡಿ ಸ್ವತಃ ಸಿದ್ಧಾರೂಢನ ವೀರನಗೌಡರ, ಇವತ್ತಿನಿಂದ ನೀವು ವೀರನಗೌಡರಲ್ಲಪ್ಪ ಶಿವಾನಂದರು ಅಂತ ಹೇಳಿಕಾರ ಅವರಿಗೆ ನಾಮಕರಣವನ್ನ ಸ್ವತಃ ಸಿದ್ಧಾರೂಢರನ್ನ ಮಾಡಿದ್ರು. ಆ ಗದಗಿನ ಶಿವಾನಂದ ಪೂಳು ಶಿಷ್ಯರನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಶಿಷ್ಯರನ ಜ್ಞಾನದ ನಿಧಿ ಮಾತನಾಡುವಂತಹ ದೇವರು ಅನಿಸಿಕೊಂಡಂತಹ ಬಿಜಾಪುರದ ಸಿದ್ದೇಶ್ವರ ಬುದ್ಧಿಜಿಯವರು. ಅಂದ ಮ್ಯಾಲ ಸಿದ್ದೇಶ್ವರ ಬುದ್ಧಿಜಿಯವರನ್ನ ಹಿಂಗಿದ್ರು ಅಂದ್ರ ಅವರ ಗುರುಗಳಾದಂತಹ ಶಿವಾನಂದ ಪೂಳು ಹೆಂಗಿರಬಹುದು ಅಂತ ಹೇಳಿಕಾರ ಸ್ವಲ್ಪ ನಾವು ಕಲ್ಪನೆ ಮಾಡ್ಕೊಳ್ಳೋದು. ಹೆಬ್ಬಳ್ಳಿ ಅಂತ ಹೇಳಿಕಾರ ಒಂದು ಊರ. ಹೆಬ್ಬಳ್ಳಿ ಒಳಗ ಶಿವಾನಂದ ಪೂಳನ್ನ ಪ್ರತಿ ಶ್ರಾವಣ ಮಾಸದೊಳಗ ಪ್ರವಚನ ಹೇಳಾಕ ಅವ್ರನ್ನ ಕರ್ಕೊಂಡು ಬರ್ತಿದ್ರು. ಕರ್ಕೊಂಡು ಬರುವಂತಹ ಸಮಯದೊಳಗ ಒಂದು ತಿಂಗಳು ಹೆಬ್ಬಳ್ಳಿ ಒಳಗ ಉಳಿತಿದ್ರು. ಊರೊಳಗೆ ಎಲ್ಲೂ ಬೇಡಪ್ಪ ಅಂತ ಹೇಳಿ ಊರು ಹೊರಗನ ಒಂದು ದೊಡ್ಡದ ಪೆಂಡಾಲ್ ಹಾಕಿ
ಆ ಹಂದ್ರದೊಳಗನ ಗುಡ್ಸ್ಲಾ ಮಾಡ್ಕೊಂಡು ಅಲ್ಲೇ ತಾವು ಉಳಿತಿದ್ರು, ಅಲ್ಲೇ ಪ್ರವಚನ ಹೇಳ್ತಿದ್ರು. ಶಿವಾನಂದ ಪೂಳದು ಪ್ರವಚನ ಹೇಳೋದು ಹೆಂಗ್ ಸ್ವಭಾವ ಇತ್ತಪ್ಪ ಅಂದ್ರ ಒಂದೊಂದ್ ಸಾರಿ ಹೇಳಕತ್ರಪ್ಪ ಅಂದ್ರ 4 ತಾಸ್ ಗಂಟ್ಲೆ ಹೇಳ್ತಿದ್ರಂತ. ಒಂದೊಂದ್ ಸಾರಿ 1 ತಾಸಿಗೆ ಮುಗಿಸ್ಬಿಡ್ತಿದ್ರು. ಒಮ್ಮೆಮ್ಮೆ 5 ನಿಮಿಷದೊಳಗೆ ಮುಗಿಸ್ಬಿಡ್ತಿದ್ರು. ಅವಾಗ ಒಂದ್ ದಿವ್ಸ ಏನ್ ಮಾಡಿದ್ರು ಅಂತಂದ್ರ ಶಿವಾನಂದ ಪೂಳು ಸಾಯಂಕಾಲ 6 ಗಂಟೆಗೆ ಪ್ರವಚನ ಚಾಲು ಮಾಡಿದಾರ. ರಾತ್ರಿ 12 ಗಂಟೆ ಆದ್ರೂ ಪ್ರವಚನ ಮುಗಿಸ್ವಲ್ರು. ಆದ್ರೆ ಎಲ್ಲರಿಗೂ ಎಷ್ಟ ಆನಂದ ಆಗಾಕತ್ತೈತಿ ಅಂದ್ರೆ ಇವರು ಮಾತಾಡೋದು ಬಿಡಬಾರ್ದು, ಇವರ ಮಾತುಗಳನ್ನು ಇನ್ನೂ ಕೇಳಬೇಕು. ಇವರ ಶಾಸ್ತ್ರದಿಂದ ನಮ್ಮೊಳಗಿದ್ದಂತಹ ಒಂದೊಂದು ದುರ್ಗುಣಗಳು ದುರ್ಬುದ್ಧಿಗಳು ದೂರ ಆಗಕತ್ತವಂತ ಅನುಭವ ಎಲ್ಲರಿಗೂ ಆಗಕತ್ತಿತ್ತು. ಒಂದು ಸೂಜಿ ಬಿದ್ರು ಸಹಿತ 4-5 ತಾಸು ಹೋಗಿದ್ರು ಸಹಿತ ಒಂದು ಸೂಜಿ ಬಿದ್ರೆ ಸಪ್ಪಳಾಗ್ಬೇಕು ಹಂಗ ಸಣ್ಣ ಹುಡುಗರನ್ನ ಹಿಡ್ಕೊಂಡು ವಯೋವೃದ್ಧರವರೆಗೂ ಸಹಿತ ಆನಂದವನ್ನ ಅನುಭವಿಸಕತ್ತಾರ. ಅದೇ ಸಮಯದೊಳಗೆ ಏನಾತಂದ್ರ ಊರಾಗಿನ ಗೌಡ್ರದ ಮನಿ ಕಳುವಾಗಿತ್ತು. ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ಒಳಗಿದ್ದಂತಹ ಬಂಗಾರದ ಆಭರಣಗಳನ್ನು ತುಡು ಮಾಡ್ಕೊಂಡು ಹೋಗಿದ್ರು. ಆಳ ಮನುಷ್ಯ ಹೆಂಗೋ ನೋಡಿ ಸಾವಕಾಶ ಪ್ರವಚನ ನಡೆದಲ್ಲಿ ಬಂದ. ಆ ಊರ ಗೌಡ್ರು ಶಿವಾನಂದ ಪೂಳ್ ಮುಂದ ಕುಂತ ಪ್ರವಚನ ಕೇಳಾಕತ್ತಿದ್ರು. ಸಾವಕಾಶ ಅಂಬೆಗಾಲೆ ಹಚ್ಕೊಂಡು ತಮ್ಮ ಸಾವಕಾರ ಗೌಡ್ರಂತೆ ಬಂದ ಕಿವಿ ಒಳಗ ಹೇಳ್ತಾನ ಆಳ ಮನುಷ್ಯ ಏನಂದ್ರ, ಬುದ್ಧಿ ನಿಮ್ ಮನಿ ಎಲ್ಲಾ ತುಡುಗಾಗೈತ್ರಿ, ಕನ್ನ ಹೊಡೆದಾರ ಕಳ್ಳರು, ಎಲ್ಲಾ ತುಂಬ್ಕೊಂಡು ಹೋಗ್ಯಾರ್ರಿ ಬಂಗಾರ ಅಂತಂದ್ರು. ಅಷ್ಟ ಅನ್ಗುಡ್ದ ಗೌಡ್ರು ಹವು ಹಾರಲಿಲ್ಲ, ದಿಗ್ಭ್ರಮೆಗೆ ಒಳಗ ಆಗ್ಲಿಲ್ಲ. ಇದೇನಪ್ಪಾ ಅಂತ ಅನ್ಲಿಲ್ಲ. ಏನಂದ್ರಂದ್ರ, ಇರ್ಲಿ ಬಿಡು, ಹೋದ್ರ ಹೋಗಲ್ತು, ಸುಮ್ನೆ ಇರು, ಮತ್ ಇವ್ ಹೇಳೋದನ್ನ ಬಿಟ್ಟುಗಿಟ್ಟಾನೋ, ಸುಮ್ನೆ ಇರಂತಂದ್ರಂತ. ಅಷ್ಟ ಅನುಗುಡ್ದ ಪ್ರವಚನ ಹೇಳ್ಕೊಂತ ಕುಂತಂತಹ ಶಿವಾನಂದ ಪೂಳಿಗೆ ಗೊತ್ತಾತು, ಏ ಗೌಡ, ಬಂಗಾರ ತುಡುಗ್ ಮಾಡ್ಕೊಂಡು ಹೋಗಿದಾರಂತೋ ತುಡುಗರು ಅಂತಂದ್ರಂತ. ಆವಾಗ ಆ ಗೌಡ ಒಂದು ಮಾತು ಹೇಳಿದ ಶಿವಾನಂದ ಪೂಳಿಗೆ, ಏನಂತಂದ್ರ, ಯಪ್ಪ, ಬಂಗಾರ ನಂದು ತುಡುಗಾಗೈತಿ, ನೀ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡಾಕತ್ತೀರಿ? ಸಂಸಾರಿಯಾಗಿ ಹೆಂಡತಿ ಮಕ್ಕಳನ್ನ ಕಟ್ಕೊಂಡಿದ್ದಂತ ನಾನ ಅದರ ಬಗ್ಗೆ ಚಿಂತೆ ಮಾಡವಲ್ನಿ. ಎಲ್ಲವನ್ನೂ ತೊರೆದು ಶಿವಾನಂದನಾದಂಥ ಪರಮಾತ್ಮ, ನೀ ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀಯಪ್ಪ? ನೀ ಹೇಳೋದನ್ ಬಿಡ್ಬೇಡ, ಸುಮ್ಮನೆ ಹೇಳಿ ಅಂತಂದ್ರಂತ. ಅಷ್ಟ ಅನುಗುಡ್ದ ಶಿವಾನಂದ ಪೂಳಿಗೆ ಆನಂದ ಆತು. ಎಂಥ ಒಂದು ನೋಡ್ರಿ, ಗುರುವಿಗೆ ಯಾವಾಗ ಆನಂದ ಆಗ್ತಿತ್ತಂದ್ರ ಗುರು ಹೇಳಿದ ಹಂಗ ಯಾವ್ದೋ ಒಬ್ಬ ಶಿಷ್ಯರ ನಡ್ಕೊಂಡ್ರಪ್ಪ ಅಂದ್ರ ಅವ್ರಿಗೆ ಆನಂದ ಆಗ್ತೈತಿ. ಹಂಗ ಆ ಶಿವಾನಂದ ಅಪ್ಪೋಳಿಗೆ ಬಹಳ ಆನಂದ ಆತು. ಒಂದ್ 5 ನಿಮಿಷ ಬಿಡುಗುಡ್ದ ಶಿವಾನಂದ ಪೂಳ ಮೈ ಮೇಲೆ ಬೆವರು ಬಿಡಾಕತ್ತು, ಮ್ಯಾಲ ಬಾಸಳಿ ಮೂಡಿದಂಗ ಆಕತ್ತು, ಮೈಯೆಲ್ಲ ಕೆಂಪಗ ಆತು. ಆಮೇಲೆ ಪ್ರವಚನ ಮುಗಿಸಿದ್ರು. ಎಲ್ಲಾ ಭಕ್ತರು ಬಂದ್, ಯಪ್ಪ ನಿಮ್ ಮೈ ಮೇಲೆ ಯಾಕ ಬಾಸಂಡಿಗಳು ಎದ್ದಾವ, ಯಪ್ಪ ನಿಮ್ ಮೈ ಯಾಕೆ ಕೆಂಪಾಗ್ಯದ, ನೀವ್ ಯಾಕೆ ಇಷ್ಟು ಬೆವರು ಬರಾಕತ್ತೈತಿ ನಿಮ್ಗ ಅಂತ ಕೇಳಿದ ಕೂಡ್ಲೆ ಶಿವಾನಂದ ಪೂಳ ಒಂದು ಮಾತು ಹೇಳಿದ್ರಂತ, ನೋಡಪ್ಪ, ನನ್ನ ಮ್ಯಾಲ ಭಾರವನ್ನ ಹಾಕಿ ನಾ ಹೇಳುವ ವಿಷಯದ ಮ್ಯಾಲ ಅಷ್ಟೊಂದು ನಂಬಿಕೆ ಇಟ್ಟ ಇಲ್ಲೇ ಕುಂತಂತ ಈ ಗೌಡ ತನ್ನ ಬಂಗಾರದ ಚಿಂತೆ ಮಾಡ್ಲಿಲ್ಲಪ್ಪ, ಗುರುವಿನ ವಾಣಿಯ ಚಿಂತೆಯನ್ನ ಮಾಡಿದ. ಅದಕ್ಕಾಗಿ ಇವನ ಬಂಗಾರವನ್ನ ತುಡುಗು ಮಾಡ್ಕೊಂಡು ಹೋಗುವಂತ ಕಳ್ಳರ ಜೊತೆಗೆ ನಾ ಕುಸ್ತಿ ಹಿಡಿದ್ನಿಪಾ ಅಂತ ಹೇಳಿದ್ರಂತ್ರಿ. ಆವಾಗ ಯಾವ ಹೊಲದೊಳಗ ಇವ್ರದ್ ಬಂಗಾರ ಬಿದ್ದೈತೆ ಅನ್ನೋದು ಹೇಳಿದ್ರಂತ. ಆವಾಗ ಕಂದೀಲ್ ಹಿಡ್ಕೊಂಡ 12:30 ಗಂಟೆಗೆ ರಾತ್ರಿ ಹೋಗಿ ನೋಡೋ ಮಟ್ಟ ಅಂದ್ರೆ ಖರೇನ ಅಲ್ಲೇ ಬಂಗಾರ ಗಂಟ ಅಲ್ಲೇ ಬಿದ್ದಿತ್ತು. ಅದನ್ನ ತಗೊಂಡು ಬಂದ ಗುರುಗಳ ಕೈಯಾಗ ಕೊಟ್ರು. ಗುರುಗಳ ಗೌಡ್ರ ಕೈಯಾಗ ಕೊಟ್ರು. ಗೌಡ್ರಂದ್ರು, ಇದನ್ನ ಅಂದಲ್ರಿಪ್ಪ ನಿಂಬುದು ಅಂತಂದ್ರ. ಇಲ್ಲಪ್ಪ ನಿಂದೈತಿ, ತಗೊಂಡು ಹೋಗಂದ್ರ. ಸುಮ್ನ ತಗೊಂಡು ಬಂದು ಏನ್ ಮಾಡಿದ್ರ, ಧಾರವಾಡಕ್ಕೆ ಬಂದು ಆ ಬಂಗಾರದೊಳಗ ಒಂದ್ ಬಂಗಾರದ ಕಿರೀಟವನ್ನ ಮಾಡ್ಕೊಂಡು ಸ್ವಲ್ಪ ದಿವಸ ಬಿಟ್ಟ ಗದಗಿನ ಶಿವಾನಂದ ಪೂಳ ತಲೆ ಮೇಲೆ ಇಟ್ಟು ಆನಂದವನ್ನ ಪಟ್ಟರಂತ. ಆವಾಗ ಏನ್ ಮಾಡಿದ್ವು ಗೌಡ ಇದನಂತ ಕೇಳಿದ್ರಂತ ಶಿವಾನಂದ ಪೂಳೆಯಪ್ಪ, ನನ್ನ ಮನಿಯೊಳಗ ಎಷ್ಟು ದಿನ ಇತ್ತು ಅದ ನಂದಾಗಿತ್ರಿ. ಯಾವಾಗ ಕಳ್ಳರದನ್ನ ತುಡುಗು ಮಾಡ್ಕೊಂಡು ಹೋದ್ರು ಅದು ಆ ಕಳ್ಳರದಾಗಿತ್ರಿ. ಯಾವಾಗ ಕಳ್ಳರ ಜೋಡಿ ಕುಸ್ತಿ ಹಿಡಿದಕ್ಯಾರ ಆ ಬಂಗಾರವನ್ನ ರಕ್ಷಣೆ ಮಾಡಿದ್ರು ಅದ್ ನಿಮ್ದಾಗೈತ್ರಿಪಾ, ನಿಮ್ದು ಇಟ್ಕೋಬಾರದು ಅಂತ ಹೇಳಿಕಾರ ನಿಮ್ಗೆ ತಂದು ಕೊಟ್ಟಿದ್ದೀನಿ ಅಂತ ಹೇಳಿಕಾರ. ಇಂತಹ ವೈರಾಗ್ಯವನ್ನ ಮೆರೆದ ಗೌಡ. ಆವಾಗ ಗದಗಿನ ಶಿವಾನಂದ ಅಪ್ಪನವರ ಒಂದು ಆಶೀರ್ವಾದದಿಂದ ಅವನ ಸಂಪತ್ತನು ವೃದ್ಧಿ ಆಯಿತು, ಅವನ ಕುಲಕೋಟಿಗಳು ಉದ್ಧಾರ ಆಗಿ ಹೋದವು. ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ, ಯಾವ್ದೋ ಒಬ್ಬ ಮಹಾತ್ಮರ ಬಗ್ಗೆ ಚಿಂತನೆಯನ್ನ ಮಾಡ್ಬೇಕಂದ್ರೆ, ಯಾವ್ದೋ ಒಬ್ಬ ಪುಣ್ಯಾತ್ಮರ ಬಗ್ಗೆ ಹೇಳೋದು ಕೇಳೋದು ಮಾಡ್ತಿದ್ವಿಪ್ಪ ಅಂತಂದ್ರ, ನನ್ನ ಒಂದು ಆರಾಧ್ಯ ಗುರುವಿನ ಒಂದು ಚಿಂತನೆ, ನನ್ನ ಒಂದು ತತ್ವದ ಚಿಂತನೆನೇ ನಡೆದೈತೆ ಅಂತ ಹೇಳಿಕಾರ ನಮಗ ಅನುಭವಕ್ಕೆ ಬರಬೇಕು. ನಮ್ಮೊಳಗ ಒಂದೊಂದು ದುರ್ಬುದ್ಧಿಗಳು ನಮ್ಮನ್ನ ಬಿಟ್ಟು ಹೊಂಟಾವೇನೋಪ ಅನ್ನುವಂತಹ ಭಾವ ನಮಗ ಮೂಡಿತಪ್ಪ ಅಂದ್ರ ನಿಜವಾಗಿನೂ ಸಹಿತ ನಮ್ಮ ಜನ್ಮ ಅನ್ನೋದು ಸಾರ್ಥಕ ಆಗ್ತತಿ. ಬಸಲಿಂಗಮ್ಮ ಸಾನಿಕೊಪ್ಪ ಅವ್ರದ್ದು ಇದನ್ನ ಒಂದು ಹೇಳ್ತೀನಿ ಏನಂತಂದ್ರೆ, ಬಸಲಿಂಗಮ್ಮ ಸಾನಿಕೊಪ್ಪ ಅವರು
ಪ್ರತಿ ಆಷಾಢ ಏಕಾದಶಿಗೆ ಪಂಡ್ರಾಪುರಕ್ಕ ಇಟಗಿ ಗ್ರಾಮದಿಂದ ನಡ್ಕೋತ ಹೋಗ್ತಿದ್ರು. ಆವಾಗ ಎಲ್ಲಾರು ವಿಠಲ ವಿಠಲ ಅಂತಿದ್ರ, ಬಸಲಿಂಗಮ್ಮನವರು ಸಿದ್ಧಾರೂಢ ಸಿದ್ಧಾರೂಢ ಅಂತಿದ್ರಂತ. ಅವಾಗ ಕೆಲವೊಬ್ಬ ಜನರು ಅಂತಿದ್ರು, ಪಂಡ್ರಾಪುರಕ್ಕೆ ಹೊಂಟಿದಿ, ವಿಠಲ ವಿಠಲ ಅನ್ನೋದು ಬಿಟ್ಟು ಸಿದ್ಧಾರೂಢ ಅನ್ನಕತಿಯಲ್ಲ ಅಂತ ಹೇಳಿಕರ ಅಂತಿದ್ರಂತ. ನನ್ನ ಪಾಲಿನ ಪಾಂಡುರಂಗ, ನನ್ನ ಪಾಲಿನ ಪರಮಾತ್ಮ, ನನ್ನ ಪಾಲಿನ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾ ನನ್ನ ಗುರುನಾದಕ್ಕ ಅವನು ಸ್ಮರಣೆ ಮಾಡ್ತೀನಿ ಅಂತಿದ್ರಂತಿವ್ರು. ಮುಂದ ಅವ್ರಿಗೆ ಕಾಲಿಗೆ ಹಳ್ಳೇನು ನಡ್ತಿದ್ವಲ್ಲ, ಹೆಂಗ್ ಇವ್ರು ಸಿದ್ಧಾರೂಢ ಅಂತಾರೋ ಹಂಗ ಹಳ್ಳ ನಡೋದು ಬಂದದು. ಹೆಂಗ ಸಿದ್ಧಾರೂಢ ಅಂತಾರ ಹಂಗ ಕಾಲಿಗೆ ತ್ರಾಸ ಆಕಿತ್ತ, ಬರಿಗಾಲಿನಿಂದ ನಡಿತಿದ್ರು. ಅದೆಲ್ಲ ತ್ರಾಸ ಕಡಿಮೆ ಆತು. ಮುಂದ ಆಷಾಢ ಏಕಾದಶಿಗೆ ಹೋದ್ರು. ಆಷಾಢ ಏಕಾದಶಿ ಮುಗಿಸ್ಕೊಂಡು ದ್ವಾದಶಿಯನ್ನು ಮುಗಿಸ್ಕೊಂಡು ಮರನೇ ದಿವಸ ಏನ್ ಮಾಡಿದ್ರೆ ಮಿರಜ್ದಿಂದ ಮಾತ್ರ ರೈಲ್ವೆ ಹತ್ತಿ ನೇರವಾಗಿ ಬಸಲಿಂಗಮ್ಮನವ್ರು ಎಲ್ಲಿ ಬಂದ್ರ, ಹುಬ್ಬಳ್ಳಿಗೆ ಬಂದ್ರು. ಇದು ಯಾವಾಗಪ್ಪ ಅಂದ್ರೆ 1926 ಆ ವಿಷಯ ಒಳಗ ಆದಂಥದ್ದು. ಹುಬ್ಬಳ್ಳಿಗೆ ಬರುವುದ ಸಿದ್ಧಾರೂಢರು ಯಾವಾಗೂ ಸಹಿತ ತಮ್ಮ ಮೊಣಕಾಲ ಮೇಲೆ ತಮ್ಮ ಕೈ ಇಟ್ಕೊಂಡು ಕುಂಟಿರುವಂತಹ ಪದ್ಧತಿ. ಎರಡೂ ಕೈ ಇಟ್ಕೊಂಡು ಮೊಣಕಾಲ ಮೇಲೆ ಕುಂತಿದ್ರು. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಸಿದ್ಧಾರೂಢರದ ಏನ್ ಮುಂಗೈ ಇದ್ವಲ್ಲ ಮುಂದ, ಆ ಮುಂಗೈ ಮೇಲೆ ಎಲ್ಲಾ ಪಕ್ಕಿ ಎದ್ದಿದ್ದು. ಯಪ್ಪ ಏನಾಗೈತ್ರಿ ಎರಡು ಕೈಗೆ ಪಕ್ಕಿ ಎದ್ದ ಒಂದ್ ಕೂಡ್ಲಿ ಸಿದ್ಧಾರೂಢಪ್ಪಳು ಒಂದು ಮಾತು ಹೇಳಿದ್ರಂತ, ಯವ್ವಾ ನೀ ಪಂಡ್ರಾಪುರಕ್ಕೆ ಹೋಗುವಾಗ ನನ್ ನೆನೆಸ್ತಿದ್ದಿ, ಅದಕ್ಕ ನಿನ್ನ ಕಾಲಿಗೆ ಹಳ್ಳು ಮುಳ್ಳು ನಡಬಾರ್ದಂತ ಹೇಳಿಕಾರ ನಿನ್ನ ಪಾದದ ಬುಡಕ ನನ್ನ ಅಂಗೈ ಇಡ್ತಿದ್ನಿ ಬೇ, ಅದಕ್ಕೆ ಎದ್ದವಳ ಅಂತ ಹೇಳಿದ್ರಂತ. ಹಿಂಗ ಗುರುವಿನ ಚಿಂತನೆಯನ್ನ ಮಾಡುವಂತಹ ಸಮಯದೊಳಗ ಗುರು ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಯಾವುದೋ ಒಂದು ರೂಪದಿಂದ ನಮ್ಮ ಜೊತೆನೇ ಇರ್ತಾನ ಅನ್ನುವಂತ ಭಾವ ನಾವು ಇಟ್ಕೊಳ್ಬೇಕು. ಸಿದ್ಧಾರೂಢರನ್ನ ಒಂದು ಮಾತು ಕೇಳಿದ್ರಂತ, ಏನಂತಂದ್ರೆ, ಯಪ್ಪ ನಿಮ್ಮನ್ನ ಎಲ್ಲಿ ನೋಡಬೇಕು, ನಿಮ್ಮನ್ನ ಎಲ್ಲಿ ಹುಡುಕಬೇಕು ಅಂತ ಕೇಳಿದ್ರಂತ. ಸಿದ್ಧಾರೂಢಪ್ಪಳು ಇನ್ನೂ ಬಹಳ ವಿಷಯಗಳದಾವ, ಅದನ್ನ ಎಷ್ಟು ಜನ್ಮ ಕಳೆದ್ರು ಸಹಿತ ಮುಗಿದಿಲ್ಲ. ಆದ್ರ ಒಂದ್ ಮಾತ ಹೇಳಿದ್ರಂತ, ಏನಂದ್ರ, ಎಲ್ಲಾದ್ರೂ ನನ್ನ ಬಗ್ಗೆ ಚಿಂತನೆ ನಡೆದಿತ್ತಂದ್ರೆ, ಎಲ್ಲಾದ್ರೂ ಭಕ್ತರು ನನ್ನ ಗುಣಗಾನವನ್ನ ಮಾಡಾಕತ್ತಿದ್ರಂದ್ರ ನಾನು ಅಲ್ಲೇ ಹೋಗಿ ಕುಂತಿರ್ತೇನಪ್ಪ. ಹೋಗಿ ಕುಂತ ಏನ್ ಮಾಡ್ತೇನಂದ್ರ ನನ್ನ ಚರಿತ್ರವನ್ನ ನಾನ ಕೇಳಿ ಮತ್ತ ಪವಿತ್ರನಾಗತೇನಪ್ಪ ಅಂತ ಹೇಳಿದ್ರಂತ. ಗೋವಿಂದ ಮಹಾಸ್ವಾಮಿಗಳು ಕಣ್ಣೀರು ಸುರಿಸುವತ್ತ ಪಾದವನ್ನ ಹಿಡಿದಾರ. ಸಿದ್ಧಾರೂಢಪ್ಪುಳ್ದು, ಯಪ್ಪಾ ನೀವು ನಮ್ಮನ್ನ ಬಿಟ್ಟು ಹೋಗ್ಬೇಡ್ರಿ, ನೀವ್ ಇರ್ಬೇಕಿಲ್ಲೋ, ನಾ ಎಲ್ಲಿ ನೋಡಿದಲ್ಲಿದ್ದೇನೆ ಚಿಂತೆ ಮಾಡ್ಬೇಡ ಅಂದ್ರಂತ. ಎಲ್ಲಿ ನೋಡಿದಿಲ್ಲ ಅಂದ್ರೆ ಎಲ್ಲಿದ್ರಿ ಹೇಳ್ರಿ ಅಂತ ಮತ್ತಂದ್ರು. ಅವಾಗ ಒಂದ ಮಾತಂದ್ರಂತ, ಕಡೀ ಮಾತು ಹೇಳ್ತೇನಪ್ಪ ನಿನಗ, ಅದನ್ನ ಹೇಳ್ಬೇಕಂದ್ರ ಜನ್ಮ ಜನ್ಮಗಳನ್ನ ಕಳೆದ್ರು ಮುಗಿದಿಲ್ಲ, ಕಡೀಕ್ ಎಲ್ಲಿ ಸಿಗ್ತೇನೆ ಅನ್ನೋದು ಒಂದ್ ಮಾತು ಹೇಳ್ತೇನಂದ್ರ. ಏನಂತ ಕೇಳಿದ್ರು, ಏನಂತಂದ್ರ, ಬೆಳಿಗ್ಗೆ ಎದ್ದು ಕೂಡ್ಲಿ ನೀನು ಶೌಚಕ್ಕೆ ಹೋಗ್ತೀಯಲ್ಲ, ನಿನ್ನ ಮಲವನ್ನ ನೀವು ಹೊಳ್ಳಿ ನೋಡಿದಾಗ ನಿನ್ನ ಮಲದೊಳಗ ಒಂದು ಹುಳ ಕಂಡಿತಪ್ಪ ಅಂದ್ರ ಆ ಹುಳದೊಳಗ ನನ್ನನ್ನು ಕಂಡ ಸಿದ್ಧಾರೂಢ ಅಂತ ನಮಸ್ಕಾರ ಮಾಡಿದೆ ಅಂದ್ರ ನನಗ ಮುಟ್ತೈತಿ ಅಂತ ಹೇಳಿದ್ರಂತ. ಅಂದ್ರ ಎಂಥ ಒಂದು ವಿಚಾರವನ್ನ, ಎಂಥ ಒಂದು ಆ ಮಾನಸಿಕ ವಿಶಾಲತೆಯನ್ನ ಸದ್ಗುರು ಸಿದ್ಧಾರೂಢರು ನಮಗೆ ಬೋಧಿಸಿದಾರ. ಇದರ ಮೇಲೆ ನಾವು ತಿಳ್ಕೋಬೇಕು. ಅಂತಹ ಮಹಾತ್ಮರ ಬಗ್ಗೆ ಚಿಂತನೆ ಮಾಡೋದು, ಅಂಥವರ ಗುಣಗಾನ ಮಾಡೋದು, ಅಂಥವರ ಸ್ಮರಣೆ ಮಾಡೋದು ಅಂತಂದ್ರೆ ಪೂರ್ವ ಜನ್ಮದ ಪುಣ್ಯ ಐತಿ. ಇಲ್ಲಿ ನೆರೆದಿರುವಂತಹ ನೀವೆಲ್ಲರೂ ಸಹಿತ ಜ್ಞಾನಿಗಳಿದ್ದೀರಿ, ಪುಣ್ಯಾತ್ಮರಿದ್ದೀರಿ. ಆ ಹಂಸ ಕ್ಷೀರ ನ್ಯಾಯ ಅಂತ ಹೇಳಿ ಕರೀತಾರ, ರಾಜಹಂಸ ಪಕ್ಷಿ. ಅದಕ್ಕ ನೀರು ಮತ್ತು ಹಾಲು ಎರಡನ್ನು ಕೂಡಿಸಿಟ್ರ ಆ ರಾಜಹಂಸ ಏನ್ ಮಾಡ್ತೈತಿ ಅಂದ್ರೆ ಹಾಲನ್ನಷ್ಟ ಕುಡಿದು ನೀರ್ ಅಲ್ಲೇ ಬಿಡ್ತೈತಂತ. ಹಂಗ ನಾ ಹೇಳುವಾಗ ಏನಾದ್ರೂ ತಪ್ಪಾಗಿದ್ರೆ ಅಥವಾ ನಿಮಗ್ ಬ್ಯಾಡದಂತ ವಿಷಯಗಳನ್ನ ಏನಾದ್ರೂ ಹೇಳಿದ್ರು ಸಹಿತ ನಿಮಗೆ ಯಾವ್ದು ಬೇಕೋ ಅದನ್ನ ಸ್ವೀಕಾರ ಮಾಡ್ರಿ, ಯಾವ್ದು ಬ್ಯಾಡೋ ಅದನ್ನ ಬಿಟ್ಟ ಮುಕ್ತಾತ್ಮರಾಗ್ರಿ. ಯಾರಲ್ಲಿನೂ ಭೇದ ಭಾವ ಮಾಡಬೇಡ್ರಿ, ಎಲ್ಲರೊಳಗುನೂ ನಿಮ್ಮ ನಿಮ್ಮ ಆರಾಧ್ಯ ಗುರುಗಳನ್ನ ಕಾಣ್ರಿ. ನಾ ಇದನ್ನ ಮಾಡಿದೀನಿ, ನಾ ಇದನ್ನ ಸಾಧಿಸಿದೀನಿ, ಸಂಸಾರದೊಳಗೆ ಎಷ್ಟು ಕಷ್ಟ ಬಂದರೂ ಸಹಿತ ಹೆದರಿಲ್ಲ, ಆ ಸದ್ಗುರುನಾಥ ನನ್ನ ಕೈ ಬಿಟ್ಟಿಲ್ಲ. ಇದು ಸ್ವತಃ ನನ್ನ ಅನುಭವ. ಮತ್ತ ಅವಕಾಶ ಸಿಕ್ಕಾಗ ಮತ್ತ ಸದ್ಗುರುನಾಥನ ಬಗ್ಗೆ ಚಿಂತನೆಯನ್ನು ಮಾಡೋಣ. ಇವತ್ತ ಅನಾಯಾಸವಾಗಿ ಅಚಾನಕ್ ಒಮ್ಮೆ ಈ ಒಂದು ವಿಷಯವನ್ನ ನನಗ ನಾಗರಾಜ ಹುಬ್ಬಳ್ಳಿ ಗುರುಗಳು ನನಗೆ ಹೇಳಿದ್ರು. ಆತ್ರಿಪ ನಂದು ಒಂದು ಸ್ವಭಾವ ಏನಂತಂದ್ರ ಗುರುವಿನ ಬಗ್ಗೆ ಗುಣಗಾನ ಮಾಡಾಕ ನನಗ ಸರ್ವಜ್ಞಾಗಿ ಬಿಟ್ರು ಸಹಿತ ನನಗ ಅಷ್ಟ ಸಂತೋಷ ಐತೆ. ಅದಕ್ಕಾಗಿ ಆದಿಚುಂಚನಗಿರಿ ಮಠವನ್ನ ಮೊದಲು ಮಾಡಿಕೊಂಡು ನವಲಗುಂದ ಶಿಶುನಾಳ ಶರೀಫರದು ಒಂದು ಗರಗದ ನಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳದು ಮತ್ತ ಮುರುಗೋಡ ಚಿದಂಬರ ದೀಕ್ಷಿತರು ಅನೇಕ ಪುಣ್ಯ ಕ್ಷೇತ್ರದೊಳಗ, ಪಂತ ಬಾಳೆಕುಂದ್ರಿ ಮಹಾರಾಜರು ಅನೇಕ ಪುಣ್ಯ ಕ್ಷೇತ್ರದೊಳಗ ಈ ಒಂದು ಗುರುವಿನ ವಾಣಿಯ ಸೇವಾ ಮಾಡೋ ಭಾಗ್ಯ ನನಗೆ ಲಭಿಸೈತಿ. ಅದಕ್ಕಾಗಿ ಆ ಗುರುವಿನ ಕೃಪೆಯನ್ನ ನಾ ಎಂದೂ ಮರೆಯುವುದಿಲ್ಲ. ನಾ ಒಂದು ಸ್ವಭಾವ ನಂದು ಏನಪ್ಪಾ ಅಂದ್ರೆ ಇವತ್ತ ಯಾರ ಮುಂದೆ ಹೇಳಾಕ ನಾ ಕುಂತ್ರು ಸಹಿತ ನನಗೇನ್ ಅನಿಸ್ತೈತಿ ಅಂದ್ರೆ ನಾ ಇನ್ನೊಬ್ರಿಗೆ ಹೇಳಾಕತ್ತಿಲ್ಲ, ನನ್ನ ಆತ್ಮಕ್ಕ ನಾನ ಹೇಳ್ಕೊಳಕತ್ತೇನಿ. ನನ್ನೊಳಗಿದ್ದಂಥ ದುರ್ಬುದ್ಧಿಗಳನ್ನ ಕಳ್ಕೊಳಕತ್ತೇನಿ. ನಾ ಒಬ್ಬ ಉದ್ಧಾರ ಆದ್ನಿಪಾ ಅಂದ್ರೆ ಎಲ್ಲರೂ ಉದ್ಧಾರ ಆದಂಗ ಅಂತ ಹೇಳಿಕಾರ ತಿಳ್ಕೊಂಡು ನಾನು ಜೀವನವನ್ನು ನಡೆಸ್ಕೋತ ಬಂದಿದ್ದೀನಿ. ಈ ಒಂದು ಸತ್ಸಂಗದೊಳಗ ಆ ಸದ್ಗುರುನಾಥನ ಸೇವಾ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ
ತಮ್ಮೆಲ್ಲರಿಗೂ ಸಹಿತ ಅನೇಕ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.